श्रीगुरुभ्यो नमः हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते। धर्म विज्ञान वैराग्य परमैश्वर्यशालिनः आनन्दतीर्थ भगवत्पदान् वन्दे निरन्तरं। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणः पयः प्रदर्शितो येन सम्यक् जयतीर्थं तमाश्रये। नौमिन्यायसुधादिकृज्जय मुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघूत्तमगुरून् वैदग्ध्यवरान् निधीन् श्रीसत्यव्रतराघवेन्द्रमुनिपान् सद्बोधसध्यानपान्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। विद्यापीठविधात आगतादित्रिकालज्ञमागमार्थविशारदं त्यागभोगसमायुक्तं भागण्णार्यगुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमः। श्रीगुरुभ्यो नमो नमः हरिः ओम्। ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಗೋಪಾಲದಾಸರ ಶುಭವಾದ ಪರಮಮಂಗಲಮಯವಾದ ಪುಣ್ಯ ದಿನ ಆರಾಧನಾ ಸುಮಹೋತ್ಸವದಲ್ಲಿ ಎಷ್ಟೆಲ್ಲ ತರಹದಿಂದ ಸಾಧ್ಯವಿದೆ ಅಷ್ಟೆಲ್ಲ ತರಹದಿಂದ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಪಾರಾಯಣ, ಹೋಮ, ಜಪ, ಅನ್ನದಾನ ಇತ್ಯಾದಿಯಾದ ಅನೇಕ ಕಾರ್ಯಗಳಲ್ಲಿ ನಾವೆಲ್ಲ ವಿಶೇಷ ರೀತಿಯಿಂದ ಭಾಗವಹಿಸಿದ್ದೇವೆ. ಅದರೊಳಗೂ ಒಂದು ಸುಳಾದಿಯ ಅರ್ಥವನ್ನು ಕೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜ್ಞಾನವುಳ್ಳವನಾಗಿ ಮಾಡಿದ ಪಾಪಕ್ಕೆ, ಜ್ಞಾನರಹಿತನಾಗಿ ಮಾಡಿದ ಪಾಪಕ್ಕೆ ಏನು ಅದಕ್ಕೆ ಪ್ರಾಯಶ್ಚಿತ್ತವೆಂದರೆ ಶ್ರೀನಿವಾಸನ ಸ್ಮರಣೆ ಮುಖ್ಯವಯ್ಯ. ಪಾಪಗಳು ಅನೇಕ ತರಹ. ತಿಳಿದು ಮಾಡಿದ ಪಾಪ ಬೇರೆ, ತಿಳಿಯದೇ ಘಟಿಸಿದ ಪಾಪ ಬೇರೆ. ತಿಳಿದ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ. ತಿಳಿದೇ ವಿಷ ತಿಂದಾಗ, ತಿಳಿದೇ ಕೆಂಡ ಮುಟ್ಟಿದಾಗ ಅದು ಸುಟ್ಟುಕೊಳ್ಳೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲೇ ಇಲ್ಲ, ಅದು ಸುಡಲೇಬೇಕದು. ಕದಾಚಿತ್ ತಿಳಿಯದೇ ಮುಟ್ಟಿದಾಗ ಅವನು ಸ್ವಲ್ಪ ಕೆಂಡ ಟಚ್ ಆಗೋದ್ರೊಳಗೆ ಅವನು ಜಾಗೃತನಾಗಿ ಪಕ್ಕದಲ್ಲಿ ಸರಿಸಿಬಿಡ್ತಾನೆ, ಮತ್ತೊಮ್ಮೆ ಆ ತಪ್ಪು ಮಾಡುವುದಿಲ್ಲ. ಹಾಗಾಗಿ ತಿಳಿಯದೆ ಮಾಡಿದ ಏನೆಲ್ಲ ಪಾಪಗಳಿವೆ ಆ ಎಲ್ಲ ಪಾಪಗಳನ್ನು ಕೂಡ ದೇವರು ತುಂಬ ಕರುಣೆ ಮಾಡಿ ಆ ಪಾಪಗಳನ್ನು ಪರಿಹಾರವನ್ನು ಮಾಡ್ತಾನೆ. ಆದರೆ ಉದ್ದೇಶಪೂರ್ವಕವಾಗಿ ತಿಳಿದು ಮಾಡಿದ ಪಾಪಗಳೇನಿವೆ ಆ ಪಾಪಗಳನ್ನು ದೇವರ ಹಗನಕ ಉಣಿಸ್ತಾನೆ. ಅದರೊಳಗೆ ಏನೂ ಚೂಟ್ ಕೊಡೋದಿಲ್ಲ. ಯಾಕೆ? ನಾನು ಪಾಸ್ ಆಗ್ತೇನೆ ಅಥವಾ ಪರೀಕ್ಷೆ ಬರೆಯದೇ ಇದ್ದರೆ ಫೇಲ್ ಆಗ್ತೇನೆ ಅಂತ ತಿಳಿದು ಬರೋದಿಲ್ಲ ಅಂತಂದಮೇಲೆ ಅವನಿಗೆ ಟೀಚರ್ ಏನೂ ಮಾಫ್ ಮಾಡೋದಿಲ್ಲ, ಪರ್ಸೆಂಟೇಜ್ ಹೆಚ್ಚು ಕೊಡುವುದಿಲ್ಲ. ಆದರೆ ಬುದ್ಧಿವಂತ ತಾನೇನಾದರೂ ತನ್ನ ಎಡವಟ್ಟಿನಿಂದ ಸಮಯ ಅಡ್ಜಸ್ಟ್ ಆಗದೇನೆ ಏನಾದರೂ ಸ್ವಲ್ಪ ಎಡವಟ್ಟು ಮಾಡಿಕೊಂಡು ಸ್ವಲ್ಪ ಕಡಿಮೆ ಬರೆದರೂ ಕೂಡ ಅದನ್ನೇನು ಮಾಡ್ತಾರೆ, ಇವನು ನಿಜವಾಗಿಯೂ ಬುದ್ಧಿವಂತ ಇದ್ದಾನೆ, ಇವನಿಗೆ ಸರಿಯಾದ ಮಾರ್ಕ್ಸ್ ಕೊಡಲೇಬೇಕು, ಇದೊಂದು ಸಲ ತಪ್ಪಾಗಿದೆ ಅಂತೇಳಿ ಮನ್ನಿಸಿ ಹೇಗೆ ಮಾರ್ಕ್ಸ್ ಕೊಡ್ತಾನೆ, ದೇವರೂ ಕೂಡ ಅದೇ ನಿಟ್ಟಿನೊಳಗೆ ನೋಡಿಕೊಳ್ತಾನೆ. ಅದಕ್ಕೆ ಈ ಎರಡು ಪಾಪಗಳ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು? ಯಾಕೆ ಪಾಪ ಮಾಡದೇ ಇರಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಏನಿದ್ರೂ ಸಾಧನೆ ಮಾಡಿಕೊಂಡು ಉನ್ನತಿ ಅಪ್ಡೇಟ್ ವರ್ಷನ್ ಆಗೋದಕ್ಕೆ ನಮಗೆ ಅಪೇಕ್ಷೆಯೇ ಇಲ್ಲ.
ಎಂದಿಗೂ ನಾವು ಅಪ್ಡೇಟ್ ವರ್ಷನ್ ಆಗುವುದಿಲ್ಲ. ನಾವು ಬಳಸುವ ವಸ್ತುಗಳೆಲ್ಲ ಅಪ್ಡೇಟ್ ಆಗಿರಬೇಕು, ಆದರೆ ನಾವು ಅಪ್ಡೇಟ್ ಆಗುವುದಿಲ್ಲ. ಹಿಂದಕ್ಕೆ 80 ರೂಪಾಯಿ ಸೀರೆ ಸಿಗ್ತಿತ್ತು, ಪಾಲಿಸ್ಟರ್ ಧೋತ್ರ ಸಿಗ್ತಿತ್ತು, ಅವನ್ನೇ ಉಟ್ಕೊಂಡು ಖುಷಿ ಪಡ್ತಿತ್ತು. ಇವತ್ತು ಅದನ್ನು ನನಗೆ ಕೊಟ್ಟರೆ ನಾನು ಉಡ್ಲಿಕ್ಕೆ ಆಗುವುದಿಲ್ಲ. ನನಗೆ ನಾವು ಬೇಡ, ನಮಗೆ ಸ್ವಲ್ಪ ಗ್ರೇಡ್ ಬೇಕು, ಅಪ್ಡೇಟ್ ಆಗಬೇಕು, ಒಳ್ಳೆ ಧೋತ್ರ ಬೇಕು, ಅದರೊಳಗೂ ಕಾಟನ್ ಇರಬೇಕು, ಅದರೊಳಗೂ ಬೆಳ್ಳದಿರಬೇಕು, ನಾವು ಅಪೇಕ್ಷೆ ಪಡ್ತೇವೆ. ಕೀಪ್ಯಾಡ್ ಮೊಬೈಲ್ ಬಳಸ್ತಿತ್ತು, ಇವತ್ತು ನಾವು ಯಾರೂ ಬಳಸ್ಲಿಕ್ಕೆ ಸಾಧ್ಯವಿಲ್ಲ. ಅಪ್ಡೇಟ್ ಆದ ಮೊಬೈಲ್ ಬೇಕು, ಆ ಮೊಬೈಲು ನಿತ್ಯ ಅಪ್ಡೇಟ್ ಆಗ್ತಿರ್ಬೇಕು. ಅಂದರೆ ನಾವು ಬಳಸುವ ಎಲ್ಲ ವಸ್ತುಗಳು ಕೂಡ ರೇಷನ್ ಅಕ್ಕಿ ಉಣ್ತಿದ್ವು. ಇವತ್ತು ರೇಷನ್ ಅಕ್ಕಿ ನಾವು ಯಾರು ತರುವುದೇ ಇಲ್ಲ, ಉಣ್ಣೋದು ದೂರದ ಮಾತು. ಅಂದರೆ ಒಟ್ಟಾರೆಯಾಗಿ ನಮಗೆ ಅಪ್ಡೇಟ್ ವರ್ಷನ್ ಬೇಕು. ಹೀಗಿದ್ದಾಗ ನಮ್ಮ ಕೈ ಆಳುಗಳಾದ ಗೊಂಬೆಗಳು ನಮಗೆ ಅಪ್ಡೇಟ್ ಆಗೋದು ನಮಗೆ ಬೇಕು. ನಾವು ಯಾರ ಕೈಯೊಳಗೆ ಗೊಂಬೆ ಆಗಿವಿ, ನಾವು ಅಪ್ಡೇಟ್ ಆಗಬೇಕು ಅಂತ ದೇವರೇನಾದರೂ ಅಪೇಕ್ಷೆ ಪಟ್ಟ ಅಂತಂದರೆ ನಮಗೆ ಏನೂ ಸಿಗೋದಿಲ್ಲ. ಯಾಕಂದರೆ ನಾವು ಯಾವ ಅಂಶದೊಳಗೂ ಕೂಡ ನಾವು ಅಪ್ಡೇಟ್ ಆಗಿಲ್ಲ. ಹೌದಪ್ಪ, ಇಷ್ಟು ದಿವಸ ನನ್ನಿಂದ ಸಂಧ್ಯಾವಂದನ ಆಗಿಲ್ಲ, ಇವತ್ತು ನಾನು ಸಂಧ್ಯಾವಂದನ ಶುರು ಮಾಡ್ತೀನಿ. ಇಷ್ಟು ದಿನ ಗಾಯತ್ರಿ ಜಪ 108 ಮಾಡ್ತಿದ್ದೆ, ಇವತ್ತಿಂದ 1000 ಮಾಡ್ತೇನೆ. ಇಷ್ಟು ದಿನ ಏನೋ ಅಲ್ಲಿ ಇಲ್ಲಿ ತಿಂಗಳಿಗೆ ಒಂದು 3-4 ದಿವಸ ಉಪನ್ಯಾಸ ಕೇಳ್ತಿದ್ದೆ, ಈಗ ನಿತ್ಯ ಕೇಳ್ತೇನೆ. ಈ ಯಾವ ಅಂಶದೊಳಗೂ ಕೂಡ ಅಪ್ಡೇಟ್ ಆಗದೇ ಇದ್ದರೆ, ಯಾವುದೋ ಒಂದು ಹಂತಕ್ಕೆ ಬಂದ ಮೇಲೆ ಸ್ಟಾಪ್ ಅಲ್ಲ, ಆ ಹಂತದೊಳಗೂ ಅಪ್ಡೇಟ್ ಆಗ್ತಿದ್ದರೆ ದೇವರು ಅವಶ್ಯವಾಗಿ ನಮ್ಮನ್ನು ಇವನು ಸುಧಾರಿಸ್ಲಿಕ್ಕತ್ತಾನೆ ಅಂತ ತಿಳಿದು ಕರುಣೆ ಮಾಡ್ತಾನೆ. ಅದಕ್ಕೆ ದಾಸರು ಅದೊಂದು ಮಾತು ಹೇಳ್ತಾರೆ, ಶ್ರೀನಿವಾಸನ ಸ್ಮರಣೆ ಮುಖ್ಯವೇ. ನಾವಂದ್ರೂ ಅಪ್ಡೇಟ್ ಆಗುವುದಿಲ್ಲ, ಹಾಗಾದ್ರೆ ಏನು ಮಾಡು? ಪಾಪ ಕಳೆದುಕೊಳ್ಳಿಕ್ಕೆ ದೇವರ ಸ್ಮರಣೆ ಮಾಡು. ನಾನು ಮೊನ್ನೆ ಒಂದು ಮಾತು ಹೇಳಿದೆ, ಅನೇಕ ಹಾಡುಗಳಿವೆ. ಬೆಟ್ಟದಂಥ ಪಾಪ ಹೊತ್ತಿರುವೆ ನಾನು, ಸುಟ್ಟು ಬಿಡು ಪುರಂದರ ವಿಠಲ ನೀನು. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಕೃಷ್ಣ ಕೃಷ್ಣ ಎನ್ನು 3 ಬಾರಿ ಸ್ಮರಣೆ ಮಾಡಿ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕಬಾರ ಇತ್ಯಾದಿಯಾಗಿ ಎಲ್ಲ ಹೇಳ್ತಾರೆ. ಹಾಗಾದರೆ ನಾನು ಕೃಷ್ಣ ಅಂತೇನೆ ಪಾನಿಪುರಿ ತಿಂತೇನೆ, ನಾನು ಕೃಷ್ಣ ಅಂತೇನೆ ನಾ ಇನ್ನೊಂದೇನೋ ಮಾಡ್ತೇನೆ, ನಾನು ಕೃಷ್ಣ ಅಂತೇನೆ ಮತ್ತಿನ್ನೊಂದೇನೋ ತಪ್ಪು ಮಾಡ್ತೇನೆ. ಹೀಗೆ ಹೀಗೆ ನಾನಾ ತರಹದ ಪಾಪಗಳನ್ನೆಲ್ಲ ನಾನು ಮಾಡ್ತೇನೆ. ಅದಕ್ಕೆ ನಾನು ಏನು ಗ್ರಾಂಟೆಡ್ ಪರ್ಮಿಷನ್ ಅದನ್ನು ನಾನು ತೆಗೆದುಕೊಂಡು ಬಿಡ್ತೇನೆ. ಅದ್ರ ಜೊತೆಗೆ ನಾನು ದೇವರ ಸ್ಮರಣೆ ಮಾಡ್ಕೋತ ಹೋಗ್ತೇನೆ ಅಂತಂದರೆ ಏನು ಲಗ ಹೊಡೆದ್ರು ದೇವರು ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಮ್ಮ ಮನೆಯೊಳಗೆ ಯಾರಾದರೂ ಬಡಿಸ್ಬೇಕು ಅಂತಂದ್ರೆ ನಾವು ಅವ್ರ ಮನೆ ಬಡಿಸಿದ್ರೆ ಅವ್ರು ಬಡಿಸ್ತಾರೆ, ನಾವೇನಾದರೂ ಹೆಲ್ಪ್ ಮಾಡಿದರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ನಾನು ಮಾಡಿದ ಪಾಪಗಳನ್ನು ದೇವರೆಲ್ಲ ಸುಟ್ಟಾಕ್ಬೇಕಂದ್ರೆ ದೇವ್ರಿಗೆ ನಾನೇನಾದರೂ ಮಾಡಿರ್ಬೇಕಲ್ಲ, ಅಂದ್ರೆ ನಂದೇನಾದರೂ ಅವನಿಗೆ ಅನಿವಾರ್ಯತೆ ಇರಬೇಕು. ಯಾವ ಅನಿವಾರ್ಯತೆಯೂ ಇಲ್ಲ, ಏನೂ ಋಣ ತಿಂದಿಲ್ಲ ದೇವರು. ಅಂದರೆ ಯಾಕೆ ಪಾಪ ಪರಿಹಾರ ಮಾಡಬೇಕು? ಸರ್ವಥಾ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಪಾಪ ಪರಿಹಾರ ಆಗುವುದಿಲ್ಲ, ಮಾಡುವುದಿಲ್ಲ ದೇವ. ಆದರೂ ಕರುಣೆ ಮಾಡಿ ನನ್ನ ಇಚ್ಛಾದ ನಾನು ಪರಿಹಾರ ಮಾಡ್ತೇನೆ, ನೀನು ಮಾಡಿದ್ದಕ್ಕೆ ನಾನು ಪರಿಹಾರ ಮಾಡುವುದಿಲ್ಲ. ನನ್ನ ಇಚ್ಛಾದ ನಾನು ನಿನ್ನ ಮೇಲೆ ಅನುಗ್ರಹೋನ್ಮುಖನಾಗಿದ್ದೇನೆ, ಆದ್ದರಿಂದಾಗಿ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಕೆಲವು ಪಾಪಗಳನ್ನು ತಿಳಿದು ಮಾಡಿದ ಕೆಲವು ಪಾಪಗಳನ್ನು ತಾನು ಪರಿಹಾರ ಮಾಡಿದರೂ ಕೂಡ ಆ ಕೆಲವು ಪಾಪಗಳನ್ನು ದೇವರು ಉಳಿಸ್ತಾನೆ. ಅವೇ ನಮ್ಮ ಪ್ರಾರಬ್ಧ ಕರ್ಮವಾಗಿ ನಮ್ಮ ಭೋಗಕ್ಕೆ ಅನುಕೂಲವಾಗತ್ತೆ, ಅರ್ಥಾತ್ ಭೋಗಕ್ಕೆ ಒಳಗೆ ನೂಗ್ತಾನೆ. ಆ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ನಿರಂತರ ದೇವರ ಜಪವನ್ನು ಮಾಡು. ನಮ್ಮ ಪರಮಗುರುಗಳು ಒಬ್ಬರಿಗೆ ಹೇಳಿದರು, ರಿಟೈರ್ಡ್ ಆದಮೇಲೆ ಆಯ್ತಲ್ಲ ಇಷ್ಟು ದಿವಸ ಅಂದರೂ ವಿದ್ಯಾಪೀಠಕ್ಕೆ ಬಂದಿಲ್ಲ, ಇವತ್ತಿಂದ ರಾಮಸ್ಮರಣೆ ಮಾಡು ಅಂತ ಹೇಳಿದ್ರು. ನಾವು ಸಣ್ಣವರಿದ್ದು ಯಾವಾಗ ಮನೆಗೆ ಹೋದರೂ ಯಾವ ಪ್ರಸಂಗಕ್ಕೆ ಹೋದರೂ ರಾಮ 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 ಅಂತಲೇ ಇರಬೇಕು. ಈ ತರಹದಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರೊಳಗೆ ತೊಡಗಿಕೊಳ್ಬೇಕು. ಈ ತಮಗೆಲ್ಲರಿಗೂ ಗೊತ್ತಿರಬೇಕು, ಇಲ್ಲೇ ನಮ್ಮ ಹಿರಿಯರು ಪಂಕಜಾಬಾಯಿ ಅವರಿದ್ದು ರಘುಭದ್ರ ಅವ್ರ ಮನೆ, ಬಹಳ ವಯಸ್ಸಾದವರು. ಅವ್ರ ಮನೆಗೆ ನಾನು ನಿಯಮೇನ ಹೋಗ್ತಿದ್ದೆ. ಹೋದಾಗ ಅವರು ಹೋದ ಕೂಡಲೇ ಕೇಳಬೇಕು, ಏನೋ ಗೋಪಾಲ ಬಂದ್ಯಾ, ಭಾಳ ಚಲೋ ಆಯಿತು, ಆರಾಮಿದ್ಯೇನು ಅಂತ ಕೇಳೋದು. ಬಂದ್ಯಾ, ಭಾಳ ಚಲೋ ಆಯಿತು, ಆರಾಮಿದ್ಯೇನು ಅಂತ ಕೇಳೋದು. ಅಷ್ಟಾದ ಮೇಲೆ 1 ತಾಸು 1.5 ತಾಸು ತಮಗೇನು ಗೊತ್ತಿತ್ತು ಅಪರೂಪದ ಹಾಡುಗಳ ಅರ್ಥವನ್ನು ಏನೇನು ಕೇಳಿದ್ರು ಎಲ್ಲ ಹೇಳಬೇಕು. ತಮ್ಮದೆಲ್ಲ ಬ್ಲ್ಯಾಂಕ್ ಆದಮೇಲೆ
ಗೋಪಾಲ್, ನಾ ಹೇಳಿದ್ದೆಲ್ಲ ಮುಗೀತು, ಇನ್ನೇನಾದ್ರೂ ನೀ ಹೇಳು. ನಾ ಸಣ್ಣವನಿದ್ದೆ, ಹೇಳ್ತಿದ್ದೆ, ಏನೇನು ನನಗೇನು ತಿಳಿದಿತ್ತು ಕೇಳಿದ್ದು ಎಲ್ಲ ಹೇಳ್ತಿದ್ದೆ. ಎಲ್ಲ ಆಯ್ತಾ, ಮುಗೀತಾ, ನಿಮ್ಮ ಅಪ್ಪ ಕೇಳಿನಿ ಅಂತ ಹೇಳು, ನೀನು ಆರಾಮಾಗಿರು ಅಂಥೇಳಿ ಮುಗಿಸಿಬಿಡ್ತಿದ್ದೆ. ಅಂದರೆ ಫಾರ್ಮಲ್ ಹರಟಿ ಏನಿದೆ ಮೊದಲಿಗೆ ಕೊನೆಗೆ, ಮಧ್ಯದೊಳಗಿಂದ ಎಲ್ಲ ಹರಟಿಗಳೇನಿದೆ ಅದು ಪರಿಪೂರ್ಣವಾಗಿ ನಾಮಸ್ಮರಣೆಯೊಳಗೆ, ಭಗವಂತನ ಚಿಂತನೆಯೊಳಗೆ ನಾವು ತೊಡಗಿಕೊಂಡಾಗ ಇಷ್ಟೆಲ್ಲ ಇವನು ಏನಂತಾರೆ ತನ್ನ ಸುಧಾರಣೆಯನ್ನು ಮಾಡಿಕೊಂಡಿದ್ದಾನೆ, ಇವನು ಅಪ್ಡೇಟ್ ವರ್ಷನ್ ಆಗಿದ್ದಾನೆ ಅಂದ ಮೇಲೆ ಇವನಿಗೆ ನಾ ಅನುಗ್ರಹವನ್ನು ಮಾಡಬೇಕಾದ್ದು, ಇವನು ಪಾಪ ಕಳೆಯಬೇಕಾದದ್ದು, ಇದು ನನ್ನ ಹೊಣೆಗಾರಿಕೆ ಆಗತ್ತೆ ಅಂತ ಹೇಳಿ ದೇವರು ಆಗ ನಮ್ಮ ಪಾಪಗಳನ್ನು ಪರಿಹಾರ ಮಾಡೋದಕ್ಕಾಗಿ ತಾನು ಬರ್ತಾನೆ. ಆ ಮಾತನ್ನು ದಾಸರು ಹೇಳ್ತಾರೆ, ನಾನೆಲ್ಲಿ ಕಾಣೆನೋ ಹರಿಯ ಸ್ಮರಣೆಯಿಂದ ತಾನಾಗೋ ಸುಖಕ್ಕೆ ಇನ್ನೊಂದು ಕರ್ಮ ಅನಂತಾನಂತ ಮಾಡಿದ ಕಾಲಕ್ಕೂ ಕೂಡ ಪ್ರಾಣಿಗಳಿಗೆ ಸುಖ ದೊರೆಯದಿನ್ನು. ನಾನು ಪುಣ್ಯ ಮಾಡೀನಿ ಅಂದಮೇಲೆ ನನ್ನ ಮೊನೋಪಲಿ ಅದ, ದೇವ್ರು ನನಗೆ ಸುಖ ಕೊಡ್ತಾನೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆ ಹೇಳಿದೆ, 3600 ಮಂತ್ರಗಳನ್ನು ಯಾತಯಾಮವಾಗದೇ ಇರುವ ಹಾಗೆ ದುರ್ಯೋಧನ ಜಪ ಮಾಡಿದ್ದ. ದುರ್ಯೋಧನ ಮನೆಯೊಳಗೆ ಸಾವಿರಾರು ಜನರಿಗೆ ನಿತ್ಯ ಅನ್ನದಾನವಾಗ್ತಿದ್ದ. ಆಗಿಂದವ್ರದ್ದೆಲ್ಲರದೊಂದು ಅದು ರಾಜರು ಅಂದ ಮೇಲೆ ಮನೆಯೊಳಗೆ ಬ್ರಾಹ್ಮಣರಿಗೆ ಅನ್ನದಾನ ಆಗಬೇಕು. ಸಾವಿರಾರು ಇನ್ನೂ ಹೆಚ್ಚಿಗೂ. ಧರ್ಮರಾಜ 1,00,000 ಜನರಿಗೆ ಊಟಕ್ಕೆ ಹಾಕ್ತಿದ್ದ. ದುರ್ಯೋಧನ ತನ್ನ ಯೋಗ್ಯತಾನುಸಾರವಾಗಿ ಸಾವಿರಾರು ಮಂದಿಗೆ ಊಟಕ್ಕೆ ಹಾಕ್ತಿದ್ದ. ಯಜ್ಞ ಯಾಗಗಳನ್ನು ಮಾಡ್ತಿದ್ದ, ಜಪತಪಗಳನ್ನು ಮಾಡ್ತಿದ್ದ, ಅನೇಕ ಸತ್ಕರ್ಮಗಳನ್ನು ದುರ್ಯೋಧನ ತಾನು ಮಾಡ್ತಿದ್ದ. ಆ ಸತ್ಕರ್ಮಗಳನ್ನು ಮಾಡೀನಿ ಅಂತ ಮಾತ್ರಕ್ಕೆ ನನಗೆ ಮೋಕ್ಷ ಕೊಡು, ನನಗೆ ಸುಖ ಕೊಡು, ನನಗೆ ಸ್ವರ್ಗ ಕೊಡು ಅಂತಂದ್ರೆ ಸಾಧ್ಯನೇ ಇಲ್ಲ. ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ, ಚಿಂತನೆಯನ್ನು ಮಾಡ್ತಾ ಯಾರು ಇರ್ತಾರೋ ಅಂಥವರಿಗೆ ಮಾತ್ರ ದೇವರು ತಾನು ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ನಾವು ಮಾಡಬೇಕಾದ ಮೊದಲನೇ ಕಾರ್ಯ, ಸಾಧನೆ ಮಾಡ್ತೇವೋ ಬಿಡ್ತೇವೋ ಅದು ಎರಡನೇದ್ದು. ಮೊದಲಿಗೆ ಆಗಬೇಕಾದ್ದು ನಾವು ದೇವರವರಾಗಬೇಕು. ಯಾವ ಕಾಲಕ್ಕೆ ನಾವು ದೇವರವರಾಗ್ತೇವೆ ಆಗ ದೇವರು ತಿಳಿತಾನೆ ಇವನು ನನ್ನವನು ಅಂತ ಒಮ್ಮೆ ತಿಳಿದ ಅಂತಂದ್ರೆ ಮಾಡಿದ ಸಣ್ಣ ಪುಟ್ಟ ಸಾಧನೆಗಳೂ ಕೂಡ ಇದು ದೇವರಿಗೆ ಪ್ರೀತಿಯಾಗತ್ತೆ, ನಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ಕಾರಣವಾಗತ್ತೆ. ದೀನ ಜನ ಬಂಧು ಗೋಪಾಲ ವಿಠ್ಠಲ ಧ್ಯಾನಿಗಳಲ್ಲಿ ನಿತ್ಯವಾಸವಾಗಿಪ್ಪ ಬಿಡದೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಕೈವಲ್ಯಪತಿ ನೀನು ಎಂಬುದಾಗಿ ಏನು ಕನಕದಾಸರು ತಮ್ಮ ಅದ್ಭುತವಾದ ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ. ಹಾಗೆ ದೀನ ಜನ ಬಂಧು ದೇವ. ಮಹಾಭಾರತ ಭಾಗವತವನ್ನು ನೋಡಿದಾಗ ಅನಿಸುತ್ತೆ, ಅರ್ಜುನ್ ಮೇಲೆ ಗೆಳೆತನ ಮಾಡಿದ ಅಂತಂದರೆ ಶ್ರೀಮಂತ, ನೋಡ್ಲಿಕ್ಕೆ ಚಂದಿದ್ದಾನೆ, ಒಳ್ಳೆ ಕುಲದೊಳಗೆ ಹುಟ್ಟಿ ಬಂದಿದ್ದಾನೆ, ದೊಡ್ಡ ದೊಡ್ಡ ಸ್ಥಾನಗಳಿವೆ, ಹಾಗಾಗಿ ಅಂಥವರ ಮೇಲೇನೆ ದೇವರ ಗೆಳೆತನವನ್ನು ಮಾಡಿದನೇನೋ ಅಂತ ನಮ್ಮ ಮೇಲ್ನೋಟಕ್ಕೆ ಎಲ್ಲ ಕಥೆಗಳನ್ನು ನೋಡಿದಾಗ ಅನಿಸುತ್ತೆ. ಆದರೆ ಎಷ್ಟು ಭಾಗವತ ಹೇಳಿದ ಮೇಲೆ ಕೊನೆಗೆ ಏನು ಸುಧಾಮನ ಕಥೆಯನ್ನು ಹೇಳ್ತಾ ಇರ್ತೇವಲ್ಲ, ಆಗ ಅಳದ ಮನುಷ್ಯ ಇರೋದಿಲ್ಲ, ಕಣ್ಣೀರು ಬರದ ಮನುಷ್ಯ ಇರೋದಿಲ್ಲ. ಯಾಕೆಂತಂದ್ರೆ ಆ ಸುಧಾಮನಟ್ಟು ಬಡವರು ದರಿದ್ರರಾಗಿರ್ತಕ್ಕಂಥ ಸುಧಾಮನಿಗೇನೆ ದೇವರ ಅನುಗ್ರಹವನ್ನು ಮಾಡಿದ್ದಾನೆ ಅಂದ ಮೇಲೆ ನಮ್ಮನ್ನು ಕೈ ಬಿಡ್ತಾನ? ನಮ್ಮ ಕೈ ಬಿಡ್ಲಿಕ್ಕೆ ಸಾಧ್ಯವಾ? ನಮ್ಮಂಥ ಬಡವರಿಗೂ ಕೂಡ ದೇವರು ಅನುಗ್ರಹವನ್ನು ಮಾಡ್ತಾನೆ ಎನ್ನುವ ಪೂರ್ಣವಾದ ಭರವಸೆ ಬರ್ತದೆ. ಇದು ದೇವರದೊಂದು ಆ ಮಾತನ್ನು ಹೇಳ್ತಾರೆ. ದೀನ ಜನ ಬಂಧು ಗೋಪಾಲ ವಿಠ್ಠಲ ಜ್ಞಾನಿಗಳಲ್ಲಿ ನಿತ್ಯವಾಸವಾಗಿಪ್ಪ ಬಿಡದೆ. ಹಾಗಾದರೆ ದೇವರು ಎಲ್ಲಿರ್ತಾನೆ? ದೇವರ ಸನ್ನಿಧಾನ ಎಲ್ಲಿ ಅಂದರೆ ಜ್ಞಾನಿಗಳಲ್ಲಿ ದೇವರಿದ್ದಾನೆ. ದೇವರ ಸನ್ನಿಧಾನವೇ ಜಡದಲ್ಲಿ ಇದ್ದಾನೆ. ಜಡಕ್ಕಿಂತಲೂ ಹೆಚ್ಚಿನ ಸನ್ನಿಧಾನ ಜೀವವಿರುವ ಪ್ರಾಣಿಗಳಲ್ಲಿದೆ. ಪ್ರಾಣಿ ಪಶು ಪಕ್ಷಿಗಳಿಗಿಂತಲೂ ಹೆಚ್ಚಿನ ಸನ್ನಿಧಾನ ಮನುಷ್ಯನಲ್ಲಿದೆ. ಮನುಷ್ಯನಲ್ಲಿಗಿಂತಲೂ ಹೆಚ್ಚಿನ ಸನ್ನಿಧಾನ ಜ್ಞಾನವಂತನಲ್ಲಿ ಇದೆ. ಜ್ಞಾನಿ ಪ್ರಿಯತಮೋ ತೋಮೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾನೆ. ಆದ್ದರಿಂದಾಗಿ ಜ್ಞಾನಿಗಳಲ್ಲಿ ನಿತ್ಯ ವಾಸವಾಗಿಪ್ಪ ಬಿಡದು. ಭಯ ಭಕುತಿ ಕರ್ಮ ಅನಂತ ಮಾಡಲು. ದೇವರದೊಂದು ಪ್ರಸಿದ್ಧವಾದ ನಾಮ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ, ಭಯಕೃತ್ ಭಯನಾಶ. ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಭಯನಾಶನದ ಮೇಲೆ ಇರ್ತದೆ. ಯಾಕಂದ್ರೆ ದೇವರು ಭಯ ಕೊಟ್ಟಿದ್ದಾನೆ, ಆ ಭಯ ಪರಿಹಾರ ಆಗಲಿ ಅಂತ ಹೇಳೇನೆ ನಾವು ದೇವರಿಗೆ ನಮಸ್ಕಾರ ಮಾಡೋದು. ಆದರೆ ಭಯಕೃತ ದೇವರಿಂದ ನಮಗೇನಾದರೂ ಉಪಕಾರವಿದೆನಾ? ಭಯಕೃತಾದ ದೇವರು ನಮ್ಮಲ್ಲಿ ಬರಬೇಕೋ ಬೇಡ? ನಾವು ಚಿಂತನೆ ಮಾಡಬೇಕೋ ಬೇಡ? ಭಯಕೃತಾದ ದೇವರ ಚಿಂತನೆ ಮಾಡಿಬಿಟ್ರೆ ನಮ್ಗೆ ಭಯ ಹುಟ್ಟಿಸಿಬಿಟ್ರೆ ಏನು ಮಾಡೋಣ ಅನ್ನುವ ಟೆನ್ಷನ್ದೊಳಗೆ ಇದ್ದ ಭಯ ಪರಿಹಾರ ಆಗಲಿ ಅಂತೇಳಿ ಭಯನಾಶನ ದೇವರನ್ನು ಚಿಂತನೆ ಮಾಡ್ತೇವೆ ಹೊರತು ಭಯಕೃತಾದ ದೇವರನ್ನು ನಾವು ಚಿಂತನೆಯನ್ನು ಮಾಡುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ಆ ನಾಮವೇ ವೇಸ್ಟಾ, ವ್ಯರ್ಥವಾ?
ಅಂತಂದರೆ ಭಯನಾಶನಗಿಂತಲೂ ಭಯಕೃತ್ತಾದ ದೇವರ ಉಪಕಾರವೇನಿದೆ ಊಹಾತೀತವಾದ ಉಪಕಾರ. ಈಗ ನಾವು ಮೇಲೆ ಫಸ್ಟ್ ಫ್ಲೋರಿಗೆ ಬಂದೀವಿ, ಸೆಕೆಂಡ್ ಫ್ಲೋರಿಗೆ ಬಂದೀವಿ, ಅಥವಾ ಟ್ರ್ಯಾಕ್ ಮೇಲೆ ನಿಂತೀವಿ, ಟ್ರೈನ್ ದಡ 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 ಅಂತ ಬರ್ತಾ ಇದೆ, 20ನೇ ಫ್ಲೋರ್ ಮೇಲೆ ಏರಿದ್ದೇವೆ, ಸಣ್ಣ ಕೂಸಿದೆ, ಸಣ್ಣವನಿದ್ದಾನೆ, ಇಲ್ಲಿಂದ ಆಚೆ ಹೋದ್ರೆ ಏನಾಗುತ್ತೆ ಅಂತೇಳಿ ಯಾರಾದ್ರೂ ತೆಳಗೆ ಬರ್ತಾರನ್ನ? 20ನೇ ಫ್ಲೋರಿಂದ ಯಾರು ಬರುವುದಿಲ್ಲ. ಟ್ರೈನ್ ಬರ್ತಾ ಇದೆ, ಏನಾಗ್ತದೆ ನೋಡೇ ಬಿಡೋಣ ಅಂತೇಳಿ ನಿರ್ಭೀತಿಯಾಗಿ ನಿಂತಾನ? ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಜೀವ ಉಳಿಸಿ, ಇದು ದೃಷ್ಟಾಂತ, ಈ ಥರದಿಂದ ಪ್ರತಿ ಹಂತದೊಳಗೂ ಕೂಡ ಏನು, ಹಾಗಾದರೆ ನಮ್ಮ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ದೇವರು ಕೊಟ್ಟ ಭಯ ಎಷ್ಟು ಉಪಕಾರಿತವಾಗಿದೆ. ದೇವರು ಭಯ ಕೊಡದೇ ಇದ್ದರೆ ಹುಟ್ಟಿದ ಕೂಸೇನೆ ತೆಳಗೆ ಬಿದ್ದು ಸತ್ತೇ ಹೋಗ್ಬಿಡ್ತಿತ್ತು, ಬದುಕೇ ಇರ್ತಿದ್ದಿಲ್ಲ. ಆ ಹುಟ್ಟಿದ ಕೂಸಿಗೂ ಗೊತ್ತು, ಇದರಿಂದ ನಾನು ಸ್ವಲ್ಪ ಮುಂದೆ ಹೋದ್ರೆ ನಾನು ತೆಳಗೆ ಬೀಳ್ತೀನಿ ಅಂತ ತಿಳಿದೇನೆ ಅದು ಅಷ್ಟು ಆ ಎಡ್ಜಿನವರೆಗೆ ಹೋಗಿ ತಿರುಗಿ ಬರುತ್ತೆ. ಆ ಭಯವನ್ನು ದೇವರು ನಾವು ಎಂದಿಗೂ ಬೇಡದಿದ್ದರೂ ಕೂಡ ಇನ್ಬಿಲ್ಟ್ ಆಗಿ ದೇವರು ನಮ್ಮಲ್ಲಿ ಭಯವನ್ನು ಕೊಟ್ಟಿಟ್ಟಿದ್ದಾರೆ. ಈ ಭಯವನ್ನು ದೇವರು ಏನು ಮಾಡಬೇಕು ಅಂತಂದರೆ, ಯಾವ ಅಂಶದೊಳಗೆ ಭಯ ಕೊಡಬೇಕು ಅಂತಂದರೆ, ಸಂಧ್ಯಾವಂದನ ಮಾಡದೇ ಇದ್ರೆ ಇಂಥ ಅನರ್ಥವಾಗತ್ತೆ, ಭಯ ಹುಟ್ಟಿಸ್ಬೇಕು. ದೇವರ ಪೂಜೆ ಮಾಡದೇ ಇದ್ರೆ ಇಂತಿಂಥ ಅನರ್ಥವಾಗತ್ತೆ. ಏಕಾದಶಿ ಊಟ ಮಾಡಿದರೆ, ಉಪವಾಸ ಮಾಡಿದರಲ್ಲ, ಊಟ ಮಾಡಿದರೆ, ಫಲಹಾರ ಮಾಡಿದರೆ ಇಂತಿಂಥ ಭಯವಾಗತ್ತೆ ಅಂತ ದೇವರು ನಮ್ಮಲ್ಲಿ ಭಯ ಹುಟ್ಟಿಸಿದಾಗ, ತಂದೆ ತಾಯಿಗಳಿಗೆ ಬೈದರೆ, ತಂದೆ ತಾಯಿಗಳ ಮಾತು ಕೇಳದೇ ಇದ್ದರೆ, ಗುರುಗಳ ಮಾತು ಕೇಳದೇ ಇದ್ದರೆ, ಬ್ರಾಹ್ಮಣರನ್ನು ನಿಂದೆ ಮಾಡಿದರೆ, ಇವತ್ತೊಂದು ಕಾಮನ್ ಅಜೆಂಡಾ, ನಾನು ನಿನ್ನೆ ಹೇಳಿದ್ದೇನೆ, ಯಾರಿಗೂ ಹೊರದವರಿಗೆ, ನಮ್ಮವರು ಅಲ್ಲದವರಿಗೆ ನಾವು ಬೈಯುವುದಿಲ್ಲ. ನಾವು ಯಾಕೆಂತಂದರೆ, ಯಾರಾದರೂ ಹೊರಗಿನವ್ರು ಬೈದ್ರೆ ಅವ್ನು ನಮ್ಮ ಮನೆಗೆ ಬಂದು ಕಲ್ಲು ಹೋಗೋದು, ಏನೋ ಹೋಗೋದು, ಕಟ್ಟಿಗೆ ಹೋಗೋದು, ನಮ್ಮನ್ನು ಹಾಳು ಮಾಡಿ ಹೋಗ್ಬಿಡ್ತಾನೆ, ನಮ್ಮನ್ನು ಕೊಂದು ಹಾಕ್ತಾನೆ. ಹಾಗಾಗಿ ಅವನಿಗೆ ನಾವು ಬೈಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕೂತವ್ರಿಗೆ ಬೈದ್ಬಿಟ್ರೆ ಪಾಪ ಬೈಸ್ಕೊಂಡು ಹೋಗ್ಬಿಡ್ತಾರೆ, ಭಾಳ ಅಂದ್ರೆ ಸಿಟ್ಟಾಗಿ ಹೋಗ್ತಾರೆ. ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಏನು ಮಾಡ್ತಾರೆ. ಸೊ ನಮ್ಮ ಬೈಯುವ ಎಲ್ಲ ಕಾನ್ಸಂಟ್ರೇಷನ್ ಏನಿದೆ, ನಮ್ಮವರಿಗೇನೇ ನಾವು ಬೈಯುವುದು, ಅದು ಕೊನೆಗೆ ಎಲ್ಲಿಗೆ? ಯತಿಗಳವರೆಗೆ. ದೇವತೆಗಳು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ, ಹಂಗಾಗಿ ಬಚಾವಾಗ್ಯಾರ. ಅವ್ರು ಕಾಣಿಸಿದ್ರು ಅಂತಂದ್ರೆ ಅವರಲ್ಲಿ ಒಂದೆರಡು ದೋಷಗಳು ನೋಡಿ ಚೆನ್ನಾಗಿ ಮಂಗಳಾರತಿ ಮಾಡ್ತಿದ್ದೇವೆ. ಏನು ಈ ತರಹದ ಅನರ್ಥಗಳು ಆಗುವಾಗ ನೀನು ಹಿರಿಯರಿಗೆ, ಗುರುಗಳಿಗೆ ನಿಂದೆ ಮಾಡಿದಿ, ಅವಮಾನವನ್ನು ಮಾಡಿದಿ ಅಂದರೆ ನಿನಗೆ ಇಂತಿಂಥ ಅನರ್ಥವಾಗತ್ತೆ ಅಂತ ದೇವರು ನಮಗೆ ಒಳಗೆ ಭಯವನ್ನು ಹುಟ್ಟಿಸಬೇಕು. ಹೀಗೆ ನಾವು ವಿಚಾರವನ್ನು ಮಾಡಿದಾಗ ದೇವರು ಭಯಕೃತ್ತಾದ ದೇವರು ಭಾರಿನ, ಭಯನಾಶನ ದೇವರು ಭಾರಿನ. ಭಯಕೃತ್ತಾದ ದೇವರೇ ಬಹಳ ದೊಡ್ಡ ಉಪಕಾರವನ್ನು ಮಾಡುವಂತ ಎದ್ದೊರೆ. ಧೋತ್ರ ಉಟ್ಕೊಳ್ಳೋದಂದ್ರೆ ಏನಾಗುತ್ತೆ? ಊಟ ಬಿಟ್ಟರೆ ಏನಾಗುತ್ತೆ? ಬಿಸಿ ಬಿಸಿ ಸಾರು ಹಾಕಿದ್ದಾರೆ, ಕುಡಿದ್ರೆ ಏನಾಗುತ್ತೆ? ಎಲ್ಲ ಹಂತದೊಳಗೂ ನಮಗೆ ಭಯವಿದೆ, ಎಲ್ಲ ಹಂತದೊಳಗೂ ನಮಗೆ ಭಯವಿದೆ. ಆ ಭಯ ನಾವೆಂದೂ ಬೇಡಿಲ್ಲ, ಭಯವನ್ನು ಎಂದಿಗೂ ಕೇಳಿಲ್ಲ, ಆದರೂ ದೇವರು ಕೊಟ್ಟಿದ್ದಾನೆ ಭಯ. ಎರಡನೇದ್ದು ಭಕುತಿ, ಮೂರನೇದ್ದು ಕರ್ಮ. ಈ ಮೂರನ್ನು ಅನಂತ ಮಾಡಲು ಅದು ಎಷ್ಟು ನಾವು ಮಾಡಿದರೂ ಕೂಡ ಅದು ಸವಿಯುವುದಿಲ್ಲ, ಅದನ್ನು ನಾವು ಮಾಡ್ತಾನೇ ಇರಬೇಕು. ಜಯ ಕೊಡುವುದು ಅದು ತ್ರಯಲೋಕದಕ್ಕೆನ್ನು. ಈ ಮೂರು ಕೆಲಸಗಳನ್ನು ಯಾರು ಮಾಡ್ತಾನೆ ಅಂದರೆ ಸತ್ಕರ್ಮಗಳನ್ನು, ಉತ್ತಮವಾದ ಭಕ್ತಿಯನ್ನು, ಅದಕ್ಕಾಗಿ ಹಿಂದೆಲ್ಲ ಹೇಳ್ತಿದ್ರು ಭಾಳ ಭಯಭಕ್ತಿಯಿಂದ ಇರ್ತಾನೆ ನೋಡ್ರಿ ಇವನು ಅಂತೇಳಿ. ಇದೇ ಮಾತೆ, ಭಯಭಕ್ತಿಗಳಿಂದ ಕೆಲಸ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಭಯನೂ ಇದೆ, ಭಕ್ತಿನೂ ಇದೆ, ಕೆಲಸವನ್ನು ಮಾಡ್ತಾ ಇದ್ದಾನೆ. ಈ ತರಹದ ಮಾಡುವ ವ್ಯಕ್ತಿಗೆ ಅವನಿಗೆ ಮೂರು ಲೋಕದೊಳಗೆ ಅವನಿಗೆ ಗೆಲುವು ನಿಶ್ಚಿತ. ದೇವತೆಗಳಿಗೆ ಭಯವಿದೆ, ನಾನು ನಿನ್ನೆ ಹೇಳಿದೆ, ಭೀಷಾಸ್ಮಾತ್ ವಾತಪ್ಪವತೆ. ಎಲ್ಲ ದೇವತೆಗಳಿಗೂ ದೇವರ ಭಯವಿದೆ. ಎಲ್ಲ ದೇವತೆಗಳು ದೇವರಲ್ಲಿ ಭಕ್ತಿ ಮಾಡ್ತಾರೆ, ಎಲ್ಲ ದೇವತೆಗಳು ಉತ್ತಮವಾದ ಕರ್ಮಗಳನ್ನು ಮಾಡ್ತಾರೆ. ಅಂತೆಯೇ ಇವತ್ತು ಭಾರಿ ಭಾರಿ ಶಕ್ತಿಯನ್ನು ಪಡೆದಿದ್ದಾರೆ, ನಮ್ಮೆಲ್ಲರನ್ನು ನಿಯಮನ ಮಾಡ್ತಾರೆ, ಜಗತ್ತಿನೊಳಗೆ ಮಾನ್ಯರಾಗಿದ್ದಾರೆ. ಈ ತರಹದ ಭಯಭಕ್ತಿಗಳಿಂದ ಯುಕ್ತವಾದ ಸತ್ಕರ್ಮಗಳನ್ನು ಮಾಡುವವನಿಗೆ ಎಂದಿಗೂ ಹಾನಿ ಇಲ್ಲ, ಅವನಿಗೆ ಗೆಲುವಿದೆ. ಯಾಕೆ? ಹಾಗಾದರೆ ಭಯನಾಶನ ಏನು ಅಂತಂದರೆ ಅದನ್ನು ಹೇಳ್ತಾರೆ ಗೋಪಾಲದಾಸರು ಅದನ್ನು ಹೇಳ್ತಾರೆ. ನಮ್ಮನ್ನು ಹಾನಿ ಮಾಡುವ, ನಮ್ಮನ್ನು ತುಳಿದು ಹಾಕುವ ಏನೆಲ್ಲ ಭಯಗಳಿವೆ ಆ ಭಯಗಳನ್ನು ನಾಶ ಮಾಡುವುದೂ ಅನಿವಾರ್ಯ ದೇವರದು. ಭಯ ನಿವಾರಣ ಸ್ವಾಮಿ ಗೋಪಾಲ ವಿಠಲ ಭಯರಹಿತ ಮಾಳ್ಪ ಅಭಯ ವಿಠಲ ಅರ್ಚಿಸಲು.
ಅಭಯನಾಮಕನಾದ ಭಗವಂತನನ್ನು ಚೆನ್ನಾಗಿ ಮೆಚ್ಚಿಸಿ ಅರ್ಚನೆಯನ್ನು ಮಾಡಿದಾಗ ನಮ್ಮನ್ನು ಭಯರಹಿತರನ್ನಾಗಿ ಮಾಡ್ತಾನೆ. ಅಲ್ಲ, ಭಯ ಬೇಕು ಅಂತ ಇಷ್ಟೋ ತನಕ ಹೇಳಿದರೆ, ಇವಾಗ ಭಯ ಬೇಡ ಅಂತಂದರೆ ಕೆಲವು ಭಯನೂ ಬೇಡ. ಮಾಘ ಮಾಸ ಬೆಳಿಗ್ಗೆ ಸ್ನಾನ ಮಾಡಿದ್ರೆ ನೆಗಡಿ ಎಲ್ಲಿ ಆಗತ್ತೋ ಅಂತ ಭಯ ಇತ್ತು ಅಂತಂದ್ರೆ ನಾಗ ಸ್ನಾನ ಲೈಫ್ನಾಗ ಆಗೋದೇ ಇಲ್ಲ. ಏಕಾದಶಿ ಮಾಡಿದ್ರೆ ನನ್ನ ತಲೆ ಚಕ್ರ ಎಲ್ಲಿ ಬರ್ತದೋ ಅಂತ ಭಯ ಇತ್ತು ಅಂತಂದ್ರೆ ಲೈಫ್ನಾಗ ಏಕಾದಶಿ ಆಗೋದಿಲ್ಲ. ದೇವರ ಪೂಜೆ ಮಾಡಿಬಿಟ್ರೆ ಅವತ್ತಿ ಪಂಜೆ ಉಟ್ಕೊಂಡು ಕೊಡ್ಬೇಕಲ್ಲ ಅನ್ನೋ ಭಯ ಇತ್ತು ಅಂತಂದ್ರೆ ದೇವರ ಪೂಜೆ ಲೈಫ್ ಟೈಮ್ನಾಗ ಆಗೋದಿಲ್ಲ. ಆಮೇಲೆ ಸಾಧನೆಗೆ ಪ್ರತಿಬಂಧಕವಾದ ಏನೆಲ್ಲ ಭಯಗಳಿವೆ ಆ ಭಯಗಳು ಹೋಗ್ಲಿಕ್ಕೆ ಬೇಕು. ಸಾಧನೆಗೆ ಅನುಕೂಲವಾದಂತಹ ಏನೆಲ್ಲ ಭಯಗಳಿವೆ ಆ ಭಯಗಳು ಬರಲಿಕ್ಕೆ ಬೇಕು. ಅದಕ್ಕಾಗಿಯೇ ದೇವರು ಭಯಕೃತ ಭಯನಾಶನ. ಹಾಗಾಗಿ ಯಾವುದನ್ನೂ ಕೂಡ ಕಡಿಮೆ ಮಾಡುವಾಗಿಲ್ಲ, ಯಾವುದನ್ನೂ ಕೂಡ ಹೆಚ್ಚಿಗೆ ಮಾಡುವಾಗಿಲ್ಲ. ದೇವರದು ಅದ್ಭುತವಾಗಿರ್ತಕ್ಕಂಥ ಉಪಕಾರವಿದೆ ಎನ್ನುವುದನ್ನು ಗೋಪಾಲದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ನಿತ್ಯ ನೈಮಿತ್ತಿಕ ಮತ್ತೆ ತೀರ್ಥಯಾತ್ರೆ ಹೊತ್ತು ಅರಿತು ಅಗ್ನಿಹೋತ್ರ ಅತಿಥಿಯ ಹೆತ್ತ ತಾಯಿಯ ತಂದೆ ಪೂಜೆ ನಾನಾ ಶುದ್ಧರ್ಥಗಳಲ್ಲಿ ಹೇಳಿದ ಕರ್ಮಗಳು ನಿತ್ಯವಾದ ಕರ್ಮಗಳು ಮಾಡಲಿಕ್ಕೇ ಬೇಕು. ಸಂಧ್ಯಾವಂದನ, ವೈಶ್ವದೇವ, ಬಲಿಹರಣ, ಆಮೇಲೆ ಬ್ರಹ್ಮಯಜ್ಞ ಇತ್ಯಾದಿ ನಿತ್ಯ ಕರ್ಮಗಳನ್ನೇ ಮಾಡಲಿಕ್ಕೇ ಬೇಕು. ನೈಮಿತ್ತಿಕ ಕರ್ಮಗಳು ಏನಾದರೂ ನಿಮಿತ್ತವಾಗಿ ಬಂದ ಪರ್ವಕಾಲ ಮೊದಲಾಗಿರ್ತಕ್ಕಂಥ ಕರ್ಮಗಳು, ಶ್ರಾದ್ದ ಮೊದಲಾದ ಕರ್ಮಗಳು ಅವನ್ನು ಅನಿವಾರ್ಯವಾಗಿ ಮಾಡಲೇಬೇಕು. ಇಲ್ರಿ ನಾವು ಮನಿ ಮಡಿ ಪಾಠ ಗೀಟ ನಾವು ನಿತ್ಯ ನೈಮಿತ್ಯ ಕರ್ಮದಲ್ಲಿ ನಾವು ಇರ್ತೇವೆ, ತೀರ್ಥಯಾತ್ರೆ ಬೇಡ ಅಂದ್ರೆ ನಡೆಯುವುದಿಲ್ಲ, ತೀರ್ಥಯಾತ್ರೆ ಆಗಬೇಕು. ಇಲ್ರಿ ನಾವು ಭಾಳ ತೀರ್ಥಯಾತ್ರೆ ಮಾಡ್ತೀವಿ ಇದನ್ನ ಬಿಡ್ತೀವಿ ಅಂದ್ರೆ ನಡೆಯುವುದಿಲ್ಲ, ತೀರ್ಥಯಾತ್ರೆಯನ್ನು ಮಾಡಬೇಕು. ಹೊತ್ತು ಅರಿತು ಸಮಯ ತಿಳಿದುಕೊಂಡು ಸರಿಯಾದ ಸಮಯಕ್ಕೆ ಸಂಧ್ಯಾವಂದನ ಮಾಡಬೇಕು. ನಮಗೂ ಎಲ್ಲ ಸಮಯ ಗೊತ್ತಾಗತ್ತೆ, ಸಂಧ್ಯಾವಂದನ ಸಮಯನೇ ಗೊತ್ತಾಗೋದಿಲ್ಲ. ದಿನ ಕಳೆದು ಆಫೀಸಿಗೆ ಹೋಗೋ ಸಮಯ ಗೊತ್ತಾಗತ್ತೆ, ಊಟದ ಸಮಯ ಗೊತ್ತಾಗತ್ತೆ, ಮಲಗೋ ಸಮಯ ಗೊತ್ತಾಗತ್ತೆ, ಆಟವಾಡೋ ಸಮಯ ಗೊತ್ತಾಗತ್ತೆ, ಎಲ್ಲ ಸಮಯ ಎಷ್ಟು ಬ್ಯುಸಿ ಇದ್ದಾಗಲೂ ಗೊತ್ತಾಗತ್ತೆ. ಆದ್ರೆ ಏನು ದುರ್ದೈವ, ಏನು ಪಾಪ ಮಾಡಿ ಬಂದೀವಿ ಗೊತ್ತಿಲ್ಲ, ಸಂಧ್ಯಾವಂದನ ಸಮಯ ಮಾತ್ರ ನೆನಪಾಗೋದಿಲ್ಲ. ಸಂಧ್ಯಾವಂದನ ಮಾಡೋರು ನಿಯಮೇನು 4ನೇ ಅರಿಕೆ ಕೊಡಬೇಕಾಗತ್ತೆ, ಮಾಡದೇ ಇದ್ದವ್ರಿಗೆ ಲೈಫ್ ಟೈಮೇ ನೆನಪಾಗೋದಿಲ್ಲ. ಹಾಗೆಲ್ಲ ಅಲ್ಲ, ಏನಂತಾರೆ, ಹೊತ್ತು ಅರಿತು ಸಮಯವನ್ನು ನೋಡಿಕೊಂಡು ಹೇಳ್ತಾರೆ. ಸ್ಮೃತಿ ಪುರಾಣಗಳಲ್ಲಿ ಬಹಳಷ್ಟು ಹೇಳ್ತಾರೆ. ಇನ್ನು 6 ತಿಂಗಳಿಗೆ ಶ್ರಾದ್ದ ಬರುತ್ತೆ ಅಂದರೆ ಇವತ್ತು ಎಚ್ಚರಿಕೆಗೊಂಡು ಎಲ್ಲ ಕರ್ಮಗಳನ್ನು ವ್ಯವಸ್ಥೆ ಮಾಡಬೇಕಂತ. ಮಧ್ಯಾಹ್ನ 3 ಗಂಟೆ ಆಯ್ತು ಅಂದ್ರೆ ತಲೆಯೊಳಗೆ ಬರ್ತಾ ಇರಬೇಕು, 5 ಆಯ್ತು ಸಂಧ್ಯಾವಂದನಕ್ಕೆ ತಯಾರಾಗಬೇಕು, 5 ಆಯ್ತು ಸಂಧ್ಯಾವಂದನಕ್ಕೆ ತಯಾರಾಗಬೇಕು. ಈ ತರಹದಿಂದ ಭಾವನೆ ಮನಸ್ಸಿನೊಳಗೆ ವಿಚಾರಗಳು ಬರ್ತಾ ಇರಬೇಕು. ಹೊತ್ತು ಅರಿತು ಅಗ್ನಿಹೋತ್ರ ಸಂಧ್ಯಾವಂದನಾದಿಗಳನ್ನು ಮಾಡಬೇಕು. ಅತಿಥಿ ಸತ್ಕಾರವಾಗಬೇಕು. ಇವತ್ತು ಹೇಗಿದೆ ಅದೇನು ಹಿಂದಿ ಅದಲ್ಲ, ಕಬ್ಜಾವ್ಗೆ ಅತಿಥಿ, ಅತಿಥಿ ಕಬ್ಜಾವ್ಗೆ ಅಂತೇಳಿ. ಹಾಗಾಗಿ ನಮ್ಮ ಮನೆಯೊಳಗೆ ಅತಿಥಿ ಯಾರೂ ಬರೋ ಹಾಗಿಲ್ಲ. ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡ್ಬಿಟ್ಟರು. ಮೊದಲಿಗೆ ಮನೆ ಬಾಗಿಲು ತೆಗೆದಿರ್ತಿತ್ತು, ಯಾರಾದರೂ ಬರ್ತಿದ್ರು. ಇವತ್ತು ಫಸ್ಟು ಮನೆ ಬಾಗಿಲು ಮುಚ್ಚಿರ್ತದೆ. ಅತಿಥಿಗಳು ಬೇಕಾಗಿಲ್ಲ, ಬಳಗದವರೇ ಯಾರಾದರೂ ಬಂದರು ಒಂದು ಮೆಸೇಜ್ ಮಾಡಿ ಬರಲಿಕ್ಕೆ ಏನಾಗಿತ್ತು ಅಂತ ನಾವು ಹೆಂಗೋ ಒಂದು ಮಾಡಿ ಅದನ್ನು ಹೇಳಿ ಅವ್ರಿಗೆ ಮುಟ್ಟಿಸಿಬಿಡ್ತೇವೆ. ಅಂದ್ರೆ ಮುಂದಿನ ಸಲ ಬರ್ತಿರುವಾಗ ನೀವು ಹೇಳಿ ಬರಬೇಕು ಅಂತ ಅನ್ನೋದನ್ನು. ಇನ್ನು ಆ ಅತಿಥಿ ಬಂದ ಮೇಲೆ ಚಹಾ, ಕಾಫಿ, ಉಪ್ಪಿಟ್ಟು, ಇಡ್ಲಿ ಎಲ್ಲ ಸಮೃದ್ಧವಾಗಿ ಸಿಕ್ಕೀತೆ ಹೊರತು ಮಡಿ ಅತಿಥಿ ಬಂದ ಅಂತಂದ್ರೆ ಒಂದು ವಾಟಗ ನೀರು ಸಿಗೋದಿಲ್ಲ. ಅಂದ್ರೆ ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಾವು ಏನಂತಾರೆ ಚೌಕಟ್ಟು ಮಾಡಿಕೊಂಡಾಗ ಅತಿಥಿ ಮನೆಯೊಳಗೆ ಎಲ್ಲಿಂದ ಬರಬೇಕು? ಅತಿಥಿ ಅಭ್ಯಾಗತರು ಮನೆಗೆ ಬರಬೇಕು, ಅನ್ನದಾನವಾಗಬೇಕು. ತಾವೆಲ್ಲರೂ ಅತ್ಯಂತ ಸಾತ್ವಿಕರು, ಪರಿಶ್ರಮಶೀಲರು. ಅದಕ್ಕಾಗಿ ನಾನು ಹೇಳ್ತೇನೆ, ಕನಿಷ್ಠ ಮನೆಯೊಳಗೆ ಆಗುವ ಶ್ರಾದ್ದವಾದರೂ ಮನೆಯೊಳಗೆ ಮಾಡಿ ಒಬ್ಬ ಇಬ್ಬ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಲಿಕ್ಕೇ ಬೇಕು. ಇವತ್ತು ನಾವು ಊಟಕ್ಕೆ ಹಾಕಲಿಲ್ಲ ಅಂತಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ, ಮಠದೊಳಗೆ ಶ್ರಾದ್ದ ಮಾಡಬೇಕು, ಇದೇ ಸಂಪ್ರದಾಯ, ಮನೆಯೊಳಗೆ ಮಾಡಲೇಬಾರ್ದು ಅನ್ನೋದು ಅವ್ನಿಗೆ ಪಕ್ಕ ಆಗಿಬಿಡ್ತದೆ. ನಮಗಿವತ್ತು ಗೊತ್ತದ, ನಮ್ಮ ಹಿರಿಯರು ಮಾಡ್ಯಾರ, ಇವತ್ತು ನಾವು ಮಾಡ್ಲಿಕ್ಕೆ ಆಗ್ತಿಲ್ಲ, ಕೈಲಾಗ್ತಿಲ್ಲ ಅಂತ ನಾವು ಬಿಟ್ಟಿವಿ. ಆದರೆ ನಾವು ಬಿಟ್ಬಿಟ್ರೆ ನೆಕ್ಸ್ಟ್ ಜನರೇಷನ್ ಮಾತ್ರ ಇದು ಮಠದೊಳಗೆ ಮಾಡಬೇಕು, ಮನೆಯೊಳಗೆ ಮಾಡಬಾರ್ದು ಅಂತ ರೂಲ್ ಆಗಿಬಿಡ್ತದೆ. ಆ ತರಹದ ಏನಂತಾರೆ ಪ್ರಚೋದನೆಗೆ ನಾವು ಒಳಗಾಗದೇನೆ ಮನೆಯೊಳಗೆ ಅತಿಥಿ ಅಭ್ಯಾಗತರು. ಒಬ್ಬ ಬ್ರಾಹ್ಮಣ ಬರ್ತಾನಂದ್ರೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಮನೆಯೊಳಗೆ. ಆಚಾರ ಬರ್ತಾರಪ್ಪ, ರಂಗೋಲಿ ಹಾಕೋಣ, ಆಚಾರ ಬರ್ತಾರಪ್ಪ, ಬಟ್ಟೆ ಒಣಗಿ ಹಾಕೋಣ, ಆಚಾರ ಬರ್ತಾರಪ್ಪ, ಇಡ್ಲಿ ಒಲಿ ಎಲ್ಲನೂ ಹೊರಗೆ ಬರ್ತವೆ. ದೇವ್ರ ಹೊರಗೆ ಬರ್ತಾನೆ, ದೇವ್ರ ಮೇಲಿನ ಧೂಳು ಹೋಗ್ತದೆ ಹೊರಗೆ. ಇಷ್ಟು
ಅಂದ್ರೆ ಅದೊಂದು ಭಾರಿ ಅದ್ಭುತವಾಗಿರುತ್ತೆ. ಊಟ ಮಾಡಿ ಅವ್ನ ಕೈ ತಗೊಂಡು ಅಡಿಗೆ ಭಾಳ ಚಲೋ ಆಗಿತ್ತಪ್ಪ ಅಂತ ಕಣ್ಣಲ್ಲಿ ಸೇಬಿಟ್ರೆ ಅಂದ್ರೆ ಏನು ತೃಪ್ತಿ ಆಗುತ್ತೆ ಅಂದ್ರೆ ಅಡಿಗೆ ಮಾಡಿದವರಿಗೆ, ಯಜಮಾನಿಗೆ ಊಹಾತೀತವಾದ ತೃಪ್ತಿ ಆಗುತ್ತೆ. ಆ ತೃಪ್ತಿ ನಾವು ಎಷ್ಟು ಸುಖವನ್ನು ಅನುಭವಿಸಿದವರಿಗೂ ಆ ತೃಪ್ತಿ ಆಗಿರುವುದಿಲ್ಲ. ಅನುಭವಿಸಿದವರು ತಮಗೆಲ್ಲರಿಗೂ ಗೊತ್ತಿದ್ದು, ಅದರಿಂದಾಗಿ ಅದ್ರ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಅತಿಥಿಗಳು, ಹೆತ್ತ ತಾಯಿ ತಂದೆ ಪೂಜೆ. ಇಷ್ಟು ದಿವಸ ನಾವು ಕೇಳ್ತಿದ್ದೆವು, ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನು ಹಾಕಿ ತಾವು ಆರಾಮಿರ್ತಾರಂತೆ. ಇವತ್ತು ಸ್ವಲ್ಪ ಮಾಡಿಫೈ ಆಗಿದೆ. ಮನೆಯೊಳಗೇನೆ ತಂದೆ ತಾಯಿಗಳನ್ನಿಟ್ಟು ಫಾರಿನ್ಗೆ ಹೋಗ್ಬಿಡ್ತಾರೆ. ಅಂದ್ರೆ ಮನೆಯೇ ವೃದ್ಧಾಶ್ರಮ ಮಾಡಿ ಹೊರಗೆ ಹೋಗ್ಬಿಡ್ತಾರೆ. ಏನಾದ್ರೂ ಆಗಲಿ ಒಂದಿಲ್ಲ ಒಂದು ಕಾರಣಕ್ಕಾಗಿ ವ್ಯವಸ್ಥೆ ಆಗತ್ತೆ. ಹಾಗೆಲ್ಲ ಅಲ್ಲ, ತಂದೆ ತಾಯಿಗಳು ಎಷ್ಟು ಅಪರೂಪದ ಪುಣ್ಯವಾದ ಸಾಧನೆಯ ಶರೀರವನ್ನು ನಮಗೆ ಪೂರ್ಣ ಅನುಗ್ರಹ ಮಾಡಿ ದಯಪಾಲಿಸಿದ್ದಾರೆ. 8 ವರ್ಷ ಕಷ್ಟಪಟ್ಟು ಉಪನಯನ ಮಾಡಿದ್ದಾರೆ. ಇವತ್ತು ನೋಡ್ರಿ 10, 12 ಮೊನ್ನೆ 30ನೇ ವರ್ಷಕ್ಕೆ ಉಪನಯನ ಮಾಡಿದ, ಅವ್ನು ಮರುದಿವಸ ಮದುವೆ ಮಾಡ್ಕೊಂಡು ಅದನ್ನ ನೋಡಿ ನಾನು. ಹಾಗಿದ್ದಾಗ ನಮ್ಗೆ ಬೇಡ ಅಂತಂದ್ರು ನಮ್ಗೆ ಗೊತ್ತಿಲ್ಲದೆ ಇದ್ದಾಗ 8ನೇ ವರ್ಷಕ್ಕೆ ನಮ್ಗೆ ಉಪನಯನ ಮಾಡಿ ಹಾಕಿದರು. ಅಷ್ಟು ಉಪಕಾರವನ್ನು ಮಾಡಿದ ತಂದೆ ತಾಯಿಗಳು, ಅತ್ತೆ ಮಾವ ಇವರೆಲ್ಲರ ಸೇವೆ, ಜೊತೆಗೆ ಶ್ರುತ್ಯರ್ಥಗಳಲ್ಲಿ ಹೇಳಿದ ಕರ್ಮಗಳು, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ನಾನಾ ವಿಧವಾದ ಕರ್ಮಗಳನ್ನು ಇಷ್ಟಪಟ್ಟು ಮಾಡುವುದು. ಮನೆಯೊಳಗೆ ಅಜ್ಜಿ ಇದ್ದಾರೆ, ತೀರ್ಥ ಕೊಡಬೇಕು ಅಂತ ಹೇಳಿ ಪೂಜೆ ಅಲ್ಲ, ಅಂತ ಹೇಳಿ ಪೂಜೆ ಅಲ್ಲ. ಇದೆಲ್ಲ ನಮ್ಮ ಕಾನ್ಸೆಪ್ಟ್ ಬರುತ್ತೆ. ಗಂಧ ತೆಯ್ಯುವಾಗ ನಮ್ಗೆ ಗೊತ್ತಾಗತ್ತೆ ಇವತ್ತು ಎಷ್ಟು ಮಂದಿ ಇದ್ದಾರ, ಅದ್ರ ಮೇಲೆ ಗಂಧ ತೆಯ್ದಾನೆ. ಅರೆ ಈ ಗಂಧ ತೆಯ್ಯೋದು ದೇವರಿಗೆ ಆ ಮಂದಿ ಕೊಡ್ಲಿಕ್ಕೇನ? ಈ ಗಂಧ ತೆಯ್ಯೋದು ಕಷ್ಟಪಟ್ಟು ಈ ಗಂಧ ನಾ ತೆಯ್ತಾ ಇರೋದು ದೇವರಿಗೆ ಹಚ್ಚುವುದಕ್ಕನ ಬಂದವರಿಗೆ ಕೊಡೋದ? ಬಂದವರಿಗೆ ಕೊಡೋದು ಬಹಳ ಮುಖ್ಯ, ಆದರೆ ದೇವರಿಗೆ ಹಚ್ಚುವುದಕ್ಕಾಗಿ ನಾನು ಗಂಧ ತೆಯ್ಯೋದು. ಅದರೊಳಗೆ ವಿಭಾಗ ಮಾಡಿ ಕೊಡೋಣ, ದಿವಸನೂ ಹೆಚ್ಚಿಗೆ ತೆಗಿಯೋಣ. ಇದರೊಳಗೆ ಏನಿದೆ, ಇಷ್ಟಪಟ್ಟು ಮಾಡುವ ಕೆಲಸಗಳಿದು. ಇಷ್ಟಪಟ್ಟು ಮಾಡುವ ಕೆಲಸ. ನನ್ನ ದೇವರು ಪ್ರೀತನಾಗಬೇಕು, ನನ್ನ ದೇವರು ಸಂತುಷ್ಟನಾಗಬೇಕು, ನನ್ನ ದೇವರು ನಾನು ಹೇಗೆ ಪೂಜೆ ಮಾಡಿದರೂ ಅವನು ಕೂತು ಕೇಳಬೇಕು, ನಿಂತು ನೋಡಬೇಕು, ಕುಣಿಬೇಕು, ಕುಪ್ಪಳಿಸಬೇಕು, ನನ್ನ ಮೇಲೆ ಅನುಗ್ರಹ ಮಾಡಬೇಕು. ಯಾಕೆ? ನನ್ನ ಕೈ ಹಿಡಿಯುವವನು ಮತ್ತಿನ್ಯಾರು ಅಲ್ಲ, ನನ್ನ ದೇವನೇ ನನ್ನ ಕೈ ಹಿಡಿಯುವವನು. ಹಾಗೆ ಇಷ್ಟಪಟ್ಟು, ಈಗ ಕೂಸಿಗೆ ತಾಯಿ ಎಬ್ಬಿಸ್ತಾಳೆ, ಬಟ್ಟೆ ಹಾಕ್ತಾಳೆ, ಸ್ನಾನ ಮಾಡಿಸ್ತಾಳೆ, ಬ್ರಷ್ ಮಾಡಿಸ್ತಾಳೆ, ಹೋಮ್ವರ್ಕು ಮಾಡ್ತಾಳೆ, ಬ್ಯಾಗು ತಯಾರು ಮಾಡ್ತಾಳೆ, ಅಡಿಗೆನೂ ಮಾಡ್ತಾಳೆ, ಎಲ್ಲ ಮಾಡಿ ಪರಿಶ್ರಮ ಪಟ್ಟು ಸ್ಕೂಲಿಗೆ ಕೊಟ್ಟು ಕಳಿಸ್ತಾಳೆ. ಬಂದ ಮೇಲೆ ಮತ್ತೆ ಕೂಸಿನ ಸಲುವಾಗಿ 10 ಅವತಾರಗಳನ್ನು ತಾಳ್ತಾಳೆ. ಯಾಕೆ ತಾಳ್ತಾಳೆ? ಯಾಕೆ ಬೇಕು ಅಂತಂದರೆ ಆ ಕೂಸಿಗೆ ಮಾಡುವ ಕೆಲಸ ಇಷ್ಟಪಟ್ಟು ಮಾಡ್ತಾಳೆ. ಅದನ್ನು ಬೇರೆ ಕೂಸಿಗೆ ಮಾಡಲಿ, ಬೇರೆಯವ್ರಿಗೆ ಮಾಡಲಿ ಆಗುವುದಿಲ್ಲ, ಮನಸ್ಸಿನೊಳಗೆ ಬರೋದೇ ಇಲ್ಲ ಅದು. ಯಾಕೆ ಅಂತಂದರೆ ಇದು ನಮ್ಮ ಕೂಸು ಅಂತಾದಾಗ ಆ ಇಷ್ಟ ಉಕ್ಕಿ ಹರಿಯುತ್ತೆ. ಹಾಗೆ ಈ ದೇವ ನಮ್ಮ ದೇವ, ನಮಗೆ ಕರುಣೆ ಮಾಡುವ ದೇವ ಅಂತಂದರೆ ಪೂಜೆ ಬಿಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಸಂಕ್ಷೇಪ ಪೂಜೆವಾದ್ರೆ ಸಂಕಟವಾಗಿಬಿಡುತ್ತೆ. ಏನು ಇದು ಅಡ್ನಾಡಿ ಊಟ ಸೊಲ ನಾವು ದೇವ್ರ ಪೂಜೆ ಸಂಕ್ಷೇಪ ಮಾಡಿ ಬಂದಲ್ಲ ಅಂತ ಸಂಕಟವಾಗತ್ತೆ ಇಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದಾಗ. ಹೀಗೆ ದೇವರ ಆರಾಧನೆ ಏನಿದೆ ಇಷ್ಟಪಟ್ಟು, ಅಂದರೆ ಬರೀ ದೇವರಲ್ಲ, ಈಗ ಹೇಳಿದ ಎಲ್ಲರೂ ನಿತ್ಯ ನೈಮಿತ್ತಿಕ ಕರ್ಮಗಳು, ತಂದೆ ತಾಯಿ, ಅತಿಥಿಗಳು, ಅಭ್ಯಾಗತರು, ಅತ್ತಿ ಮಾವ ಇತ್ಯಾದಿ ಹಿರಿಯರು, ಇವರೆಲ್ಲರ ಕರ್ಮಗಳನ್ನು ಕೂಡ ಅತ್ಯಂತ ಇಷ್ಟದಿಂದ ಮಾಡಿದಾಗ ತುತ್ತು ಮಾಡಿದಂತೆ ಸಾಧನವೆಲ್ಲ. ಸಾಧನೆ ತುಂಬ ಕಷ್ಟವಾಗತ್ತೇನೋ ಅಂತ ವಿಜಯದಾಸರಿಗೆ ಯಾರೋ ಕೇಳಿದರು. ಬಹಳ ಕಷ್ಟ ಆಗತ್ತೇನೋ? ಅವು ವಿಜಯದಾಸರು ಸರಳವಾಗಿ ಹೇಳಿದರು, ನಿನಗೆ ಟೈಮ್ ಇಲ್ಲ, ನೀನು ಡೊನಾಲ್ಡ್ ಟ್ರಂಪು ಅಥವಾ ಏನಂತಾರೆ ಗೂಗಲ್ CEO ಮೋದಿ, ಹಾಗಾಗಿ ನಿನಗೆ ಟೈಮ್ ಇಲ್ಲ. ಅಟ್ಲೀಸ್ಟ್ 8 ಗಂಟೆ ಮಲಗ್ತೀಯಾ? ಅವಶ್ಯವಾಗಿ ಮಲಗ್ತಿದ್ದೆ. ಹಾಗಾದರೆ ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಮಲಗೋದಕ್ಕಿಂತ ಮುಂಚೆಗೆ ಸಾಷ್ಟಾಂಗ ದೇವರಿಗೆ ನಮಸ್ಕಾರ ಮಾಡಿ, ಭಗವನ್ ಈಗ ನಾ ಮಲಗಲಿಕ್ಕೆ ಹೋಗ್ತಾ ಇದ್ದೇನೆ, ಈ ಮಲಗೋದು ಏನಿದೆ ಇದು ನಿನ್ನ ನಮಸ್ಕಾರ ಅಂತ ಹೇಳಿ ಎದ್ದು ಕೂಡಲೇನೆ ಮತ್ತೊಮ್ಮೆ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಷ್ಟೊತ್ತೇನು ನಾ ಮಲಗಿದ್ನಲ್ಲ ಇದು ನಿನ್ನ ನಮಸ್ಕಾರ, ನೀನು ಪ್ರೀತನಾಗು, ನೀನು ಸಂತೋಷ ಪಡು ಅಂತೇಳಿ ಬೇಡ್ಬಿಟ್ರೆ ಆಯ್ತಲ್ಲ, ಮುಗಿತು. ಸಂತೋಷ ಪಡು ಅಂತೇಳಿ ಬೇಡ್ಬಿಟ್ರೆ ಆಯ್ತಲ್ಲ. ಸರಳವಾಗಿರ್ತಕ್ಕಂಥದ್ದು ಸಾಧನೆಯನ್ನು ಕೊಡ್ತಾರೆ ವಿಜಯದಾಸರು. ಅಲ್ಲ, ಯಾಕೆ 8 ತಾಸಿನ ನಮಸ್ಕಾರ ಯಾಕೆ ಬೇಕು? ಯಾಕೆ ಹೇಳಿದ್ರು ವಿಜಯದಾಸರ ಕಾನ್ಸೆಪ್ಟು ಅಂತಂದರೆ, ನಮ್ಮೆಲ್ಲರ ನಮಸ್ಕಾರ 99% 10 ಸೆಕೆಂಡಿನ ನಮಸ್ಕಾರವಿರುತ್ತೆ. 10 ಸೆಕೆಂಡಿನಿಗಿಂತಲೂ ಹೆಚ್ಚಿಗೆ ನಾವ್ಯಾರೂ ನಮಸ್ಕಾರ
ಅಂತ ನಾ ಹೇಳೋದಿಲ್ಲ, ನಾನಂತರೂ ಮಾಡೋದಿಲ್ಲ. ಯಾರಾದರೂ ಹೇಳ್ಬೋದು ನಾನು ಮಾಡ್ತೀನಿ ಅಂತ. ಅವು ತೆಳಗೆ ಕೂಡ್ಲಿಕ್ಕೆ, ಮೇಲೆ ಹೇಳಲಿಕ್ಕೆ ಟೊಂಕ ಮೊಣಕಾಲು ಬ್ಯಾನಿಯಿಂದ 1.5 ನಿಮಿಷ ಹಿಡಿದಿರ್ಬೋದು. ಆದ್ರೆ ನಮಸ್ಕಾರ ಮಾತ್ರ ಯಥಾ ಪ್ರಕಾರ 10 ಸೆಕೆಂಡ್. ಈ 10 ಸೆಕೆಂಡ್ನೊಳಗೆ ನಾ ಮನಿ ಬಿಟ್ಟು ದೇವರ ಹತ್ರ ಬರುವುದ್ರೊಳಗೇನೆ ನಾನೊಂದು 100 ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾವು ಕೇಳಿ ಕೇಳಿ ಬಾಯ್ಪಾಠ ಆಗಿಬಿಟ್ಟಿರ್ತದೆ ಅದು. ಆ ಲಿಸ್ಟು ಆ 10 ಸೆಕೆಂಡ್ನೊಳಗೆ ಮುಗಿಬೇಕು. ಅಷ್ಟು ಮುಗಿಸೋದ್ರೊಳಗೇನೆ ದೇವ್ರಿಗೆ ಟೆನ್ಷನ್ ಆಗಿಬಿಡ್ತದೆ. ಇವನೇನು ನನಗೆ ಬೈಲಿಕ್ಕತ್ತಾನೋ, ನನಗೆ ಹೊಗಳಿಕತ್ತಾನೋ, ನನಗೆ ಅನ್ಲಿಕ್ಕತ್ತಾನೋ, ನನಗೆ ಸ್ತೋತ್ರ ಮಾಡ್ಲಿಕ್ಕತ್ತಾನೋ. ಲಕ್ಷ್ಮಿ ಏನಿದು? ನಿನ್ನ ದ್ವೇಷ ಮಾಡುವಂಥವನು ದುಷ್ಟ ಅಲ್ಲ, ನಿನ್ನನ್ನು ಹೊಗಳಿ ಸ್ತೋತ್ರ ಮಾಡುವಂಥ ಭಕ್ತನೂ ಅಲ್ಲ. ಏನೋ ಬೇಡ್ಲಿಕ್ಕತ್ತಾನೋ ಮಾರಾಯ ಅನುಗ್ರಹ ಮಾಡು ಅಂತ ಹೇಳಿ ಅವ್ರದ್ದೊಂದು ಡಿಸ್ಕಷನ್ ಮಾಡಿಕೊಂಡು ಜಡ್ಜ್ಮೆಂಟ್ ತೆಗೆದುಕೊಂಡು ಆಯ್ತು ನಾನು ಅನುಗ್ರಹ ಮಾಡ್ತೇನೆ ಅಂತ ದೇವರ ಅನುಗ್ರಹ ಮಾಡೋದ್ರಲ್ಲಿ ನಮ್ಮ 10 ಸೆಕೆಂಡ್ ಮುಗಿದ್ಬಿಟ್ಟಿರ್ತೇವೆ, ನಾವು ಹೋಗ್ಬಿಟ್ಟಿರ್ತೀವಿ. ಅಲ್ಲಿ ಮತ್ತೊಂದು ಹೊಸದೇ ಬಂದಿರ್ತಾನೆ ಅಲ್ಲಿ ನಮಸ್ಕಾರ ಮಾಡಲಿಕ್ಕೆ. ಹಾಗೆಲ್ಲ ಅಲ್ಲ. ಈ ನಿಟ್ಟಿನೊಳಗೆ ಸಾಧನೆಯನ್ನು ಮಾಡುವವರಿಗೆ ತುತ್ತು ಮಾಡಿದಂತೆ ಅತ್ಯಂತ ಸುಲಭದೊಳಗೆ ದೇವರು ಸಾಧನೆಯನ್ನು ಮಾಡಿಸ್ತಾನೆ. ನಮಗೆ ಇಷ್ಟವಿತ್ತು, ನಮಗೆ ಅಂತಃಕರಣವಿತ್ತು, ನಮಗೆ ಮುಂದೆ ಹೋಗಬೇಕಂತ ದಾರಿ ಇತ್ತು ಅಂತಂದರೆ ಜಗತ್ತಿನೊಳಗೆ ಕಷ್ಟವಾದದ್ದು ಯಾವುದೂ ಇಲ್ಲ. ಇವತ್ತು ನಾವು ಅನುಭವಿಸ್ತೇವೆ. ಹಿರಿಯರು ನೀವೆಲ್ಲ ಇದ್ದೀರಿ, ನೀವು ಪ್ಲ್ಯಾನ್ ಮಾಡಿರ್ಬೋದು ನಮ್ಮ ಜೀವನದೊಳಗೆ ನಾವು ₹1,00,000 ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನಿಮಗೆಲ್ಲರಿಗೂ ಅನಿಸಿದ್ದುಂಟು. ಇವತ್ತು ನಾವು ಅಂತಾರೆ ಈಗಿನ ಯಂಗ್ ಜನ್ರೇಷನ್ನಿಗೆ ₹1,00,000 ಅತ್ಯಂತ ಸರಳವಾಗಿ ಬಿಟ್ಟಿದೆ. ಅಂದರೆ ಸರಳವಾಗಿದೆ ಅಂತಂದರೆ ಅಷ್ಟು ಪರಿಶ್ರಮ ಅಂದರೆ ಬುದ್ಧಿಶಕ್ತಿ, ದೈಹಶಕ್ತಿ ಆಗ ನಾವು ಇನ್ವೆಸ್ಟ್ ಮಾಡಿಲ್ಲ, ಈಗಿನವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಆಗ ನಮಗೆ ಆ ಸೋರ್ಸ್ ಇದ್ದಿದ್ದಿಲ್ಲ, ನಾವು ಮೈಗಂಡರಾಗಿದ್ದೆವು. ಹಾಗೂ ಏನಾದರೂ ಮಾಡ್ಬೋದಾಗಿತ್ತು. ಐಟಿ ದುಡ್ಡು ಗಳಿಸ್ಲಿಕ್ಕೆ ಐಟಿನೇ ಬೇಕಂತ ಏನಿಲ್ಲ ಇಲ್ಲವೇ. ಎಷ್ಟು ಅಲ್ರಿ ಧೀರುಭಾಯಿ ಅಂಬಾನಿ ಏನ್ ಮಾಡಿದ್ರು? ಪೇಪರ್ ಮಾರಿದ ಪುಣ್ಯಾತ್ಮರ, ಪೇಪರ್ ಮಾರಿದ್ರು, ಮಾರಿ ಸಾಧಿಸಿಕೊಂಡ್ರು. ಅವರು ಬೇಕಾದ್ರೆ ಸಾಧಿಸಿದ್ರು, ಹಾಗೂ ಇದ್ರು ಶ್ರೀಮಂತರು. ಆದರೆ ಪರಿಶ್ರಮ ಪಟ್ಟರು, ಸಾಧಿಸಿದ್ರು, ಏನೋ ಮಾಡಿಕೊಂಡ್ರು. ಐಟಿ ಹುಟ್ಟಿ ಹಾಕಿದ್ರು ನಾರಾಯಣ ಮೂರ್ತಿನೇ ಇದ್ದಾರಲ್ಲ, ಆಗೇನಿತ್ತು? ಮತ್ತೆ ತಾನು ಪರಿಶ್ರಮ ಪಟ್ಟನಲ್ಲ, ಏನೋ ಒಂದು ಸಾಧಿಸ್ಲಿಕ್ಕೆ ಸಾಧ್ಯವಿದೆ. ಆಗ ನಮ್ಮಿಂದ ಆಗಲಿಲ್ಲ, ನಮ್ಮ ಸಾಧನೆ ಸುಲಭವಾಗಿ ಆಗಲಿಲ್ಲ, ಸಲಕರಣೆಗಳು ಇರಲಿಲ್ಲ. ಈಗ ಸಾಧನೆ ಮಾಡುವ ಆಸಕ್ತಿ ಇದ್ದ ವ್ಯಕ್ತಿಗೆ ಸಾಕಷ್ಟು ಉಪಯೋಗಗಳಿವೆ. ದೇವರು ಆ ಕೆಲಸವನ್ನು ಮಾಡಿಕೊಡ್ತಾನೆ. ಯಾಕೆಂದರೆ ಭಕ್ತವತ್ಸಲ ಸ್ವಾಮಿ ಗೋಪಾಲ ವಿಠ್ಠಲ ಎತ್ತಲಾದರೂ ಏನು ಭಕ್ತಿಗೆ ಸಿಲುಕುವ. ಏನಿದ್ದರೂ ಕೂಡ ದೇವರು ಸಿಗುವುದು ಮಾತ್ರ ಭಕ್ತಿಗೇ ಸಿಗ್ತಾರೆ. ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ಬೇಕು ಅಂತಂದರೆ, ಹೊರಗೆಲ್ಲ ಕೂಲಿ ಕಾರ್ಮಿಕರು ಇರ್ತಾರೆ. ಅವರಿಗೆ ಎಷ್ಟು ದಿನಗೂಲಿ? ₹500. ಟೀಚರ್ ಇದ್ದಾರೆ, ಲೆಕ್ಚರರ್ ಇದ್ದಾರೆ, ಅವರಿಗೆ ಎಷ್ಟು ದಿನಗೂಲಿ? ಕನಿಷ್ಠ 2,000, 3,000 ಅವ್ರ ದಿನಗೂಲಿ. ಸೈಂಟಿಸ್ಟ್ ಇದ್ದಾನೆ, ಬುದ್ಧಿವಂತ, ಅವನಿಗೆ ಎಷ್ಟು ದಿನಗೂಲಿ? 15,000, 20,000 ದಿನಕ್ಕೆ. ಇದೇನೇ ನಮ್ಮ ಸಾಧನೆಯೊಳಗೆ ಅಪ್ಲೈ. ನಾನು ಪ್ರದಕ್ಷಿಣೆ ಹಾಕ್ತೀನಿ, ನಾನು ನಮಸ್ಕಾರ ಮಾಡ್ತೀನಿ, ನಾನು ಅಡಿಗೆ ಮಾಡ್ತೀನಿ, ನಾನು ಬಡಿಸ್ತೀನಿ, ಇದು ಎಲ್ಲ ಏನಿದೆ ದೈಹಿಕ ಪರಿಶ್ರಮ ಪಡುವುದರೊಳಗೆ ಬರುತ್ತೆ. ಅದಕ್ಕೆ ಆ ಫಲವಿದೆ. ನಾನು ಭಜನೆ ಮಾಡ್ತೀನಿ, ನಾನು ಜಪ ಮಾಡ್ತೀನಿ, ನಾನು ಪಾರಾಯಣ ಮಾಡ್ತೀನಿ, ನಾನು ಸುಳಾದಿ ಅಂತೀನಿ, ನಾನು ಇದು ಮಾಡ್ತೀನಿ ಅಂದರೆ ಟೀಚರ್ ಕೆಲಸ. ಬಾಯ್ಪಾಟ್ ಮಾಡಿದ್ರೆ ಹೇಳ್ಕೊತಿದ್ದೀನಿ, ನಾನು ರಟ್ಟ ಹೊಡೆದಿನಿ, ಅದನ್ನ ಹೇಳ್ಕೊತಾನೆ ಇರ್ತೀನಿ. ಸ್ನಾನ ಮಾಡೋದು ಕೂಡಲೇ ಆಟೋಮೆಟಿಕ್ಲಿ ನನ್ನ ಬಾಯಲ್ಲಿ ಸುರ ಆಗುತ್ತೆ, ಪಾನ್ ತೋಸ್ಮಾನ್ ಪುರೋತ್ ಅಂತೇಳಿ ಏನಂತಾರೆ, ಗೋಪಿ ಚಂದನ ಹಚ್ಕೊಳ್ಳೋದ್ರೊಳಗೇನೆ ನಂದು ಮುಗೀತದೆ. ಅದೊಂದು ರೊಟೀನ್ ಆಗಿಬಿಟ್ಟಿದೆ. ಅದನ್ನು ನಾನು ಅಂತೀನಿ. ನಾನು ಅದನ್ನು ಅಂತಂದರೆ ಮಾತಿನಿಂದ ಮಾಡುವ ಕೆಲಸ ದೈಹಿಕ ಕೆಲಸಕ್ಕಿಂತಲೇ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಯಾಕಂದ್ರೆ 7 ನಿಮಿಷ ತಪ್ಪದೇ ಅನ್ನಬೇಕು ಅಂತಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಅದಕ್ಕಾಗಿ ₹2,000 ಕೊಡ್ತಾನೆ ದೇವರು. ಹೆಚ್ಚಿಗೆ ಕೇಳಿದ್ರೆ ಆಗೋಡ್ದು ಕೊಡುವುದಿಲ್ಲ. ಭಕ್ತಿ ಮಾಡೋರಿಗೆ ಏನು ಲಾಭ ಅಂತಂದರೆ, ಇದು ಮಾನಸಿಕವಾಗಿ ಮಾಡುವಂಥ ಕೆಲಸ, ಜ್ಞಾನ ಸಂಪಾದನೆ ಮಾಡಿಕೊಂಡು ಮಾಡುವಂಥ ಕೆಲಸ ತುಂಬ ಫಲವಿದೆ. ಜ್ಞಾನ, ಭಕ್ತಿ, ವಿರಕ್ತಿಯೇ ಸಾಧನ, ವೇಣು ಇಲ್ಲದೆ ಇಲ್ಲ ಗೋಪಾಲ ವಿಠ್ಠಲ ಎಂಬುದಾಗಿ ಹೇಳ್ತಾರೆ. ವಿದ್ಯಾಪ್ರಸನ್ನ ತೀರ್ಥರು ಯಾರೋ ಕೇಳಿದ್ರಂತೆ, ವಿದ್ಯಾಪ್ರಸನ್ನ ತೀರ್ಥರಿಗೆ, ಸ್ವಾಮಿ ನಮಗೆಲ್ಲ ಫಲ ಬೇಕು, ಏನು ಮಾಡೋದು? ಆಗ ಒಂದು ಮಾತು ಹೇಳಿದ್ರಂತೆ, 1 ಪ್ರಾರ್ಥಿಸಲು 101 ಕೊಟ್ಟೆಯೋ ದೇವ,
ತಂದೆ ನಿನ್ನಯ ಕರುಣೆ ಎಂದೆಂದಿಗೂ ಮರೆಯೇ ಅಂತ ಹಾಡು ರಚನೆ ಮಾಡಿ ಕೊಟ್ಟರು. ನಾವೆಲ್ಲ 4th ಜನರೇಷನ್ ಮಂದಿ, ಈ 5Gನೂ ಬಂತು. ಒಂದು ಬೇಡಿದಾಗನೇ 101 ಕೊಡ್ತಾನಂದ್ಮೇಲೆ 101 ಬೇಡಿಬಿಟ್ರೆ 1001 ಸಿಗತ್ತಲ್ಲ ಅಂತ ಹೇಳಿ ಬೇಡ್ಲಿಕ್ಕೆ ಹೊರಟ್ರೆ ದೇವರು ಪಾರ್ಟಿ ಕೊಡ್ತಾನೆ, ಅದು ತೂತ್ ಹಾಕಿ ಕೊಡ್ತಾನೆ. ನಾ ಅನುಭವಿಸಿನಿ, ನಾ ಹೇಳ್ತೀನಿ. ನಾವು ಒಂದು ಕಡೆಗೆ ಉಪನ್ಯಾಸಕ್ಕೆ ಹೋಗಿದ್ದೆ ತಮಿಳ್ನಾಡ್ದಾಗೆಲ್ಲ ಈ ಲೂನಾ ಭಾಳಲ್ಲಿ TVS ಲೂನಾಗಳು. ಆಚಾರ ಭಾಳ ಭಕ್ತಿಯಿಂದ ಹೇಳಿದ್ರು, ಆಚಾರ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರು. ಬರ್ತೀನಿರಿಪ್ಪ ಅಂತಂದೆ. ನಾನು ಮೊದಲನೇ 2 ವೀಲರ್ ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಇಲ್ಲೆಲ್ಲ ನರ ಹಿಡಿದು ಬಿಡ್ತದೆ, ದೊಡ್ಡ ಗಾಡಿ ಬೇಕಾಗ್ತದೆ ಸ್ವಲ್ಪ ಅಂತಂದ್ರಾಗ. ಆ ಲೂನಾ ಮೇಲೆ ಕೂತ್ರೆ ಅದು ಸ್ವಲ್ಪ ತೆಳಗೆ ಹೋಗುತ್ತೆ, ಹಿಂದೆ ಕೂತವ್ರಿಗೆ ಚೂರು ತೆಳಗೆ 15 ಕಿಲೋಮೀಟ್ರ್ ಕರ್ಕೊಂಡು ಹೋದ್ರೆ. ನನಗೆ ತಲೆ ಕೆಟ್ಟು ಮೆಲ್ಲಕ್ಕೆ ಅಂದೆ, ಅವ್ರ ಮನೆ ಎಲ್ಲ ವೈಭವ ನೋಡಿ, ಅಲ್ಲ ಒಂದು ಸಣ್ಣ ಮಾರುತಿ 800 ಏನಾದ್ರು ಮಾಡಿದ್ರೆ ಚಲೋ ಆಗ್ತಿತ್ತಲ್ರಿ ಅಂತಂದೆ. ಆಚಾರ್ ನನ್ನ ಹತ್ರ 22 ಕಾರ ಇವತ್ತಿಗೆ ಅಂತ ಹೇಳ. ನಾನಂದೆ ಭಲೆ ಬೇಷ್, ಏನು ಮಾಡ್ತೀರಿ ಅವನ್ನಂತಂದೆ. ಎಲ್ಲ ಕಂಪನಿ ಕೊಟ್ಟಿನಿ, ಬಿಸ್ನೆಸ್ ಪರ್ಪಸ್ ಅದ, ಅದರಿಂದ ಸಾಕಷ್ಟು ಬರ್ತದ, ಅದರಿಂದ ಆರಾಮಿದ್ದೀನಿ. ನಿನ್ನ ಅವಸ್ಥೆ ಏನಿದು? ನಿನ್ನ ಅವಸ್ಥೆ ಏನಂತಾರ ಲೂನ ಮೇಲೆ ಓಡಾಡೋದು ಅಂದ್ರೆ. ಕೊಡ್ತಾನೆ ದೇವರು, ಕೊಡುವುದಿಲ್ಲ ಅಂತಿಲ್ಲ. ನಾನು ಸಾಧನೆ ಮಾಡಿದ್ದೇನೆ, ನಾನು ಪ್ರದಕ್ಷಿಣೆ ಹಾಕಿದ್ದೇನೆ, ನಾನು ನಮಸ್ಕಾರ ಮಾಡಿದ್ದೇನೆ, ಅವಶ್ಯವಾಗಿ ದೇವರು ಕೊಡ್ತಾನೆ. 30 ಲಕ್ಷದ ಮನೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡಿ ನಾವು ಕಟ್ಟಿಸ್ಲಿಕ್ಕೆ ಶುರು ಮಾಡಿದಾಗ ಅದು 1 ಕೋಟಿಗೆ ಬಂದು ಹತ್ತದೆ. ದೇವರು ಛಪ್ಪರ್ ಪಾಡ್ಕೆ ಕೊಟ್ಟು ಬಿಡ್ತಾನೆ. 1 ಕೋಟಿ ಲೋನ್ ಇದ್ದಾಗ ಆ ಮನೆ ಬಾಡಿಗೆ ಕೊಡ್ತಾನೆ. ಲೋನ್ ತೀರೋದಕ್ಕೆ, ಮನೆ ಕಟ್ಟಿದ್ದೆ 40-50ಕ್ಕೆ, ಲೋನ್ ತೀರೋದಕ್ಕೆ 60-70 ಆಯ್ತು. ಅದಾದ್ಮೇಲೆ ಮನೆಗೆ ಬಂದು ಬಾತ್ರೂಮ್ಗೆ ಹೋಗ್ತಾನೆ, ಜಾರಿ ಬಿಡ್ತಾನೆ. ಯಾಕೆ? ಭಾರಿ ಮಾರ್ಬಲ್ ಇರ್ತದೆ. ಈ ಮನೆಗಿಂತ ಆ ಬಾಡಿಗೆ ಮನೆಯೇ ಚಲೋ ಇತ್ತು ಅಂತ ಅನಿಸ್ಬಿಡ್ತದೆ. ಹಾಗೆ ದೇವರು ಒಂದು ಪ್ರಾರ್ಥಿಸಲು 101 ಕೊಟ್ಟೆ ಅಂತಂದ್ರೆ, ಅದಕ್ಕೆ ನಮ್ಮ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯೀಶ ಮೇಘ್ರಾಸ ವಿವರ್ಜಿತ ಸದಾ. ಆ ಒಂದು ಅಂದರೆ ಭಕ್ತಿ ಒಂದನ್ನು ಗೋಪಾಲದಾಸರು ಈ ಸುಳಾದಿಯೊಳಗೆ ಅದೇ ಪ್ರಧಾನವಾಗಿ ಹೇಳಿದರು. ಒಂದು ಅಂದರೆ ಭಕ್ತಿ ಒಂದನ್ನು ಬೇಡ. ಭಕ್ತಿ ಬೇಡಿದಾಗ ಏನಾಗುತ್ತೆ? ಚೆಂಡು ದೇವ್ರ ಕೈಯಾಗ ಹೋಗ್ಬಿಡ್ತದೆ. ಟೆನ್ಷನ್ ದೇವ್ರಿಗೆ ಟೆನ್ಷನ್ನು. ಇವನಿಗೆ ಮನಿ ಕೊಡಲಿಲ್ಲ, ಭಕ್ತಿ ಕಡಿಮೆ ಆಗಿಬಿಡ್ತು ಮಾರಾಯ, ಭಕ್ತಿ ಬೇಡನ ಅಂತ ಹೇಳಿ ಮನಿ ಕೊಡ್ತಾನೆ. ಮನಿಯೊಳಗೆ ಹೆಂಡ್ತಿನ ಕೊಡಲಿಲ್ಲ, ಭಕ್ತಿ ಕಡಿಮೆ ಆಗಿಬಿಡ್ತು ಮಾರಾಯ ಅಂತೇಳಿ ಮದುವೆ ಮಾಡಿಸ್ತಾನೆ. ಹೊಟ್ಟಿಗೆ ಇಬ್ಬರಾಯ್ತು, ಹೊಟ್ಟಿಗೆ ಏನಿಲ್ಲ, ದುಡ್ಡು ಕೊಡಲಿಲ್ಲ ಅಂದ್ರೆ ಭಕ್ತಿ ಕಡಿಮೆ ಆಗತ್ತೆ ಅಂತೇಳಿ ದುಡ್ಡು ಕೊಡ್ತಾನೆ. 4 ಜನರೆಲ್ಲ ಬೈತಾರೋ ಮಾರಾಯ, ಮಕ್ಕಳಾಗದೇ ಇದ್ರೆ ಹೇಗೆ ಅಂತ ಹೇಳಂದು ಮಕ್ಕಳನ್ನು ಕೊಡ್ತಾನೆ ದೇವರು. ಅಂದರೆ ಇದೇನು ಹೇಳ್ತಾರಲ್ಲ, ಬಿಟ್ಟ ಸ್ಥಳಗಳನ್ನು ತುಂಬ್ರಿ ಅಂತೇಳಿ, ಏನು ಕೊಡದಿರುವುದರಿಂದ ಭಕ್ತಿ ಕಡಿಮೆ ಆಗುತ್ತೋ ಅದನ್ನೆಲ್ಲವನ್ನು ಫಿಲಪ್ ಮಾಡ್ತಾ ಹೋಗ್ಬಿಡ್ತಾನೆ ದೇವರು. ಇದು ಬುದ್ಧಿವಂತರ ದೊಡ್ಡ ಯೋಗ್ಯತೆ ಉಳ್ಳ ದೇವತೆಗಳ ಕಾನ್ಸೆಪ್ಟು. ಇದು ಹನುಮಂತ ದೇವರ ಗಟ್ಟಿಯಾದ ತತ್ವ. ಈ ತತ್ವವನ್ನೇ ಅನುಸರಿಸಿಕೊಂಡು ದಾಸರು ನಮಗೆ ತಿಳಿಸಿಕೊಟ್ರು. ಬೇರೆ ಏನು ಬೇಡ, ನಿರಂತರವಾಗಿ ಭಕ್ತಿಯನ್ನು ಕೊಡು. ಇದೇ ವೆಂಕಟೇಶ ಮಹಾತ್ಮ್ಯದಲ್ಲಿ ಆಕಾಶರಾಜ ಕೇಳ್ತಾನೆ, ಭಕ್ತಿಂ ದೇ ಹ್ಯಚಲಾಂ ಕೃಷ್ಣ, ನನಗೆ ಇನ್ನೇನು ಬೇಡ, ಭಕ್ತಿಯನ್ನು ಕೊಡು. ದಾಸರು ಇನ್ನೊಂದು ಮಾತು ಹೇಳ್ತಾರೆ, ಗೋಪಾಲದಾಸರೇ ಇರಬೇಕು. ಬೇಡನೆಂದರೆ ನೀಡುವ ದೊರೆ ನೀ, ರೂಢಿಯ ಬಲ್ಲೆ, ವಿದ್ಯಾಪ್ರಸನ್ನರೇ, ರೂಢಿಯ ಬಲ್ಲೆನೋ ಕಾಡುವುದಿಲ್ಲವೋ, ನೀಡಿದ ಭಾಗ್ಯಕ್ಕೆ ಕೇಡು ತರದೆ ಕಾಪಾಡಬೇಕೆಲ್ಲೋ ಪ್ರೌಢ ಪ್ರಸನ್ನನೆ, ಕೊಟ್ಟ ಭಾಗ್ಯವೇ ಸಾಕು. ಊಟ ಕೂತಿರ್ತೀವಿ, ಹೋಳಿಗೆ ಬೇಡ ಅಂದ್ರೆ ಇನ್ನೊಂದು ಹೋಳಿಗೆ ಹಾಕಿ ಹೋಗ್ತಾರೆ. ಕರೆಕ್ಟಾ? ಪಾಪ ಬಾಜು ಕೂತವ್ರು ತಿಂತಿರ್ತಾನೆ, ನಮಗೆ ತಿನ್ಲಿಕ್ಕೆ ಆಗೋದಿಲ್ಲ, ನಾವು ಬೇಡ ಅಂತೀವಿ. ಯಾರೋ ಒಬ್ರಿಗೆ ಶಕ್ತಿ ಇರ್ತದೆ, ಸಾಮರ್ಥ್ಯ ಇರುತ್ತೆ, ಅವ್ರಿಗೆ ಬೇಕು ಅಂತ ನೋಡ್ತಿರ್ತಾರೆ, ಅವ್ನು ಬೈಪಾಸ್ ಮಾಡಿ ಹೋಗ್ಬಿಡ್ತಾರೆ. ಅಂದರೆ ಯಾರು ಬೇಡ ಅಂತಾರೆ ಅವ್ರಿಗೆ 2 ಎಕ್ಸ್ಟ್ರಾ ಬೀಳುತ್ತದೆ. ಯಾರು ಬೇಕಂತಿರ್ತಾರೆ ಅವ್ರ ಕಡೆ ನೋಡೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು. ಹಾಗಾಗಿ ಐಹಿಕವನ್ನು ದೇವರ ಹತ್ರ ಬೇಡದೇನೆ ನಿರಂತರವಾಗಿ ಭಕ್ತಿಯನ್ನು ಬೇಡಿದರೆ ದೇವರು ಎಲ್ಲವನ್ನೂ ಕೊಡ್ತಾನೆ. ಅಂದರೆ ಬ್ರಹ್ಮದೇವರು ಭಕ್ತಿಯೊಂದನ್ನು ಬೇಡಿದ್ದಕ್ಕಾಗಿ ಎಂಥ ಸೌಭಾಗ್ಯ ಅಂದರೆ, ಜಗತ್ತಿನಲ್ಲಿರುವ ಎಲ್ಲ ಸುಖವನ್ನು ಅನುಭವಿಸುವರು ಬ್ರಹ್ಮದೇವರೇ. ಜಗತ್ತಿನಲ್ಲಿರುವ ಎಲ್ಲ ಸುಖವನ್ನು ಅನುಭವಿಸುವರು ಬ್ರಹ್ಮದೇವರೇ. ಆ ಥರದ ಸೌಭಾಗ್ಯ ಅವರು ಯಾಕೆ ಸಿಕ್ತು? ಭಕ್ತಿಯನ್ನು ಬೇಡಿದ್ದಕ್ಕಾಗಿ. ಅವರ ವಂಶದಲ್ಲಿ ಬಂದಿದ್ದೇವೆ, ಅವರ ದಾಸರಾಗಿದ್ದೇವೆ. ನಾವು ಕೂಡ ಗೋಪಾಲದಾಸರಲ್ಲಿ ನಿರಂತರವಾಗಿ ಭಕ್ತಿಯನ್ನು ಬೇಡಿ, ಸ್ವಾಮಿ ನೀವು ಎಲ್ಲ ಕೊಟ್ಟಿರಿ, ನೀವು ನಮ್ಮೆಲ್ಲ ದಾರಿದ್ರ್ಯ ಅನುಭವಿಸಿರಿ, ನಿಮ್ಗೆ ಹೊಟ್ಟಿಗೆ ಅನ್ನ ಸಿಗಲಿಲ್ಲ, ಉಪವಾಸ ಇದ್ದೀರಿ, 6 ಏಕಾದಶಿ ನೀವು ತಿಂಗಳಿಗೆ ಮಾಡಿರ್ರಿ, ನಾವು 2 ಏಕಾದಶಿನೂ ನಾವು
ಫಳಾರ ಮಾಡ್ತೀವಿ, ನಿಮಗಿಂತಲೂ ಹೆಚ್ಚು ಸಮೃದ್ಧವಾಗಿ ನಾವಿದ್ದೇವೆ, ನಮಗೆಲ್ಲ ಕೊಟ್ಟಿರಿ. ಆದರೆ ಈಗ ನೀವು ಕೊಡಬೇಕಾದದ್ದು ನನಗೆ ಬೇರೆದೇನೂ ಬೇಡ, ನಿನ್ನ ಪಾದಾರವಿಂದಗಳಲ್ಲಿ, ನಿಮ್ಮ ಅಂತರ್ಯಾಮಿಯ ಪಾದಾರವಿಂದಗಳಲ್ಲಿ ಅತ್ಯಂತ ದೃಢತರವಾದ ಭಕ್ತಿಯನ್ನು ಕೊಡಿ ಎಂಬುದಾಗಿ ಅನನ್ಯಗತಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಗೋಪಾಲದಾಸರ ಈ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸುವುದಕ್ಕಾಗಿ ನನಗೊಂದು ಸೌಭಾಗ್ಯ ಬಂದದ್ದಕ್ಕಾಗಿ ದೇವರಲ್ಲಿ, ಗುರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ದೇವರು ವಿಶಿಷ್ಟವಾದ ಅನುಗ್ರಹವನ್ನು ಮಾಡಿ ಭಕ್ತಿಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ಒಂದೆರಡು ಮಾತು ಹೇಳಬೇಕು ಅಂದರೆ, ನಮ್ಮ ಇಲ್ಲಿರುವ ಸಾಕಷ್ಟು ಜನರು ನನಗೆ ಪರಿಚಯವಿಲ್ಲ, ಆದರೆ ಎಲ್ಲರಿಗೂ ನನ್ನ ಪರಿಚಯ ಅದ. ಯಾಕೆಂತಂದ್ರೆ ನಮ್ಮ ಹಿರಿಯರ ಮುಖಾಂತರ ಎಲ್ಲರೂ ನಮ್ಮ ತಂದೆಯವರಿಗೆ ಬಹಳ ಆತ್ಮೀಯರು. ಸಾಕಷ್ಟು ಸಂಘಟನೆಯನ್ನು ಮಾಡಿ ಗೋಪಾಲದಾಸರ, ಸುಳಾದಿ ಕುಪ್ಪೇರಾಯರ ಎಲ್ಲರ ಸಂಪರ್ಕದೊಳಗೆ ತೆಗೆದುಕೊಂಡು ಬಂದು ವಿಶೇಷವಾಗಿ ಸುಳಾದಿಯಲ್ಲಿ ಒಂದು ವಿಶಿಷ್ಟವಾದ ಶ್ರದ್ಧೆ, ಆಸಕ್ತಿ, ಅಭಿರುಚಿ ಬರುವ ಹಾಗೆ ಮಾಡಿದ್ದು ಅವ್ರದ್ದು. ಅವರು ಪಾಪ ಕಟಗೇರಿ ಅವರು ನೇಮೇನ ನಮಗೆ ಕರೀತಿದ್ರು. ನಾನು ಸಂಕಾಪುರದಲ್ಲಿ ಇರ್ತಿದ್ದೆ, ಅದರಿಂದಾಗಿ ಬರಲಿಕ್ಕೆ ನನ್ನಿಂದ ಆಗ್ತಿದ್ದಿಲ್ಲ. ಈ ಬಾರಿ ಏನೋ ಗೋಪಾಲದಾಸರ ವಿಶಿಷ್ಟವಾದ ಸಂಕಲ್ಪ, ತಿರುಪತಿಗೂ ಬರುವುದಕ್ಕೆ ನನಗೆ ಕರೆದಿದ್ರು. ಆನಂದ ತೀರ್ಥಾಚಾರ್ಯ 25 ಜನರನ್ನು ಕರ್ಕೊಂಡು ಬಾ ಅಂತೇಳಿ. ಆದರೆ ಇಲ್ಲಿ ಇರಬೇಕಾದ್ದು ಗೋಪಾಲದಾಸರ ಅಪೇಕ್ಷೆ ಇತ್ತು, ಅದರಿಂದಾಗಿ ಇಲ್ಲಿಗೆ ಬರುವಂಥದ್ದಾಯಿತು. ಈಗ 49 ವರ್ಷಗಳಿಂದ ಇಲ್ಲಿ ವೈಭವದಿಂದ ಆರಾಧನೆ ಆಗ್ತಾ ಇದೆ. ತಾವೆಲ್ಲರೂ ಭಾಗವಹಿಸಿದ್ದೀರ. ನಾನು ನಿನ್ನೆ ಒಂದು ಮಾತು ಹೇಳಿದೆ, ಮತ್ತೆ ಇವತ್ತು ಆ ಮಾತನ್ನು ರಿಪೀಟ್ ಮಾಡ್ತೇನೆ. ನಾವು ಗೋಪಾಲದಾಸರ ಭಕ್ತರು ಅಂತ ಹೇಳಬೇಕು ಅಂತಂದರೆ, ಗೋಪಾಲದಾಸರಾಗಿ ಗಾಯತ್ರಿ ಜಪ ಮಾಡ್ತಿದ್ರೆ ನಾವು ಗೋಪಾಲದಾಸರ ಭಕ್ತರು ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ನಿನ್ನೆ ಇವ್ರು ಇರಲಿಲ್ಲ, ಅದಕ್ಕಾಗಿ ಹೇಳ್ತೇನೆ, ಮುಂದಿನ ವರ್ಷಕ್ಕೆ 100 ಜನ 1,000 ಗಾಯತ್ರಿ ಜಪ ಮಾಡಿದರು. 3,60,000 ಗಾಯತ್ರಿ ಜಪ ಒಬ್ಬರಿಂದ ಆಗತ್ತೆ. ಅಂಥದ್ದು 100 ಜನ ಮಾಡಿದರೆ 3,60,00,000 ಗಾಯತ್ರಿ ಜಪ ಅತ್ಯಂತ ಅನಾಯಾಸೇನವಾಗತ್ತೆ. ಇದರಿಂದ ನಮಗೆ ಕ್ಷೇಮ, ನಮ್ಮ ಕುಟುಂಬಕ್ಕೆ ಕ್ಷೇಮ, ನಮ್ಮ 3-4 ತಲೆಮಾರಿಗೆ ಕ್ಷೇಮ, ಜಗತ್ತಿಗೆ ಕ್ಷೇಮ, ಏನಂತಾರೆ ದೇಶಕ್ಕೆ ಕ್ಷೇಮವಾಗತ್ತೆ, ಸಮೃದ್ಧವಾಗತ್ತೆ. ಆದ್ದರಿಂದಾಗಿ ಜಪ ಮಾಡುವುದು ಇದು ಅತ್ಯಂತ ಅನಿವಾರ್ಯವಾಗಿರುವಂಥದ್ದು. ಆದ್ದರಿಂದಾಗಿ ಎಲ್ಲರೂ ಗಾಯತ್ರಿ ಜಪವನ್ನು ಮಾಡಲೇಬೇಕು. ನಮ್ಮ ತಂದೆಯವರಿಗೂ ಬಹಳ ಗಾಯತ್ರಿ ಜಪದಲ್ಲಿ ಇಂಟ್ರೆಸ್ಟು ಅಂತಂದರೆ 3 ಬಾರಿ 24 ಲಕ್ಷ ಗಾಯತ್ರಿ ಜಪವನ್ನು ಅವ್ರು ಮಾಡಿದ್ದಾರೆ. ಬದರಿಯೊಳಗೆ, ತಿರುಪತಿಯಲ್ಲಿ, ಮಂತ್ರಾಲಯದಲ್ಲಿ ಇದ್ದು ಮತ್ತು ಆ ಎಲ್ಲರ ಸಂಪರ್ಕದಲ್ಲಿ ಬಂದದ್ದಕ್ಕಾಗಿ ನನ್ನ ಒಂದು ಆಗ್ರಹದ ಪ್ರಾರ್ಥನೆ ಏನು ಅಂತಂದರೆ, ಕನಿಷ್ಠ ಸಾಧ್ಯವಿದ್ದಷ್ಟು ಗಾಯತ್ರಿ ಜಪವನ್ನು ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳ್ರಿ. ಆದರೆ ಮುಂದಿನ ಬಾರಿ ಮಾತ್ರ ಕನಿಷ್ಠ ಗಾಯತ್ರಿ ಜಪವಾಗಬೇಕು. ಎಲ್ಲ ಮಹಿಳೆಯರು ಕೂಡ ಕೃಷ್ಣ ಮಂತ್ರನೋ ಅಥವಾ ರಾಮಸ್ಮರಣೆಯನ್ನು, ರಾಮನಾಮಸ್ಮರಣೆಯನ್ನು ಏನಾದರೂ ಆಗಲಿ ಒಂದು ಮಾಸ್ ಲೆವೆಲ್ದೊಳಗಾಗಬೇಕು. ಸಣ್ಣ ಪುಟ್ಟ 10 ಆದರೆ ಉಪಯೋಗವಿಲ್ಲ. ದೊಡ್ಡ ಮಟ್ಟದೊಳಗೆ ಆಯಿತು ಅಂತಂದರೆ, ಯಾಕೆ ನಮ್ಮ ಅಪೇಕ್ಷೆಗಳು ಬಹಳ ದೊಡ್ಡವಿವೆ. ಅದಕ್ಕೆ ಅನುಗುಣವಾಗಿ ನಮ್ಮ ಸಾಧನೆ ಆಯಿತು ಅಂತಂದರೆ ಗೋಪಾಲದಾಸರು ವಿಶಿಷ್ಟವಾದ ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಇದರೊಳಗೆ ಯಾವ ಸಂಶಯವೂ ಇಲ್ಲ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲಿವರೆಗೆ